ಎಲ್ಲರಿಗೂ ವಿಜ್ಞಾನ ಜಗತ್ತು ವಿಜ್ಞಾನ ಕ್ಲಾಸಿಗೆ ಸ್ವಾಗತ. ಎಲ್ಲರೂ ಹೇಳ್ತಾರೆ ವಿಜ್ಞಾನ ಸಬ್ಜೆಕ್ಟ್ ಭಾಳ ಟಫ್ ಸಬ್ಜೆಕ್ಟ್ ಅಂತ. ನಿಜವಾಗ್ಲೂ ವಿಜ್ಞಾನ ಭಾಳ ಈಸಿಯೆಸ್ಟ್ ಸಬ್ಜೆಕ್ಟ್. ಎಷ್ಟು ಹೆಚ್ಚು ಪ್ರಶ್ನೆ ಪತ್ರಿಕೆಗಳನ್ನು ಸುಲಭವಾಗಿ ಬಿಡಿಸ್ಲಿಕ್ಕೆ ಪ್ರಯತ್ನ ಮಾಡ್ತೀರಿ, ಅರ್ಥ ಮಾಡ್ಕೋತೀರಿ, ಉತ್ತರಗಳನ್ನ ಬರೆಯುವ ರೀತಿಯನ್ನು ಅರ್ಥ ಮಾಡ್ಕೋತೀರಿ, ನೀವು 100ಕ್ಕೆ 100 ಅಂಕಗಳನ್ನು ಗಳಿಸ್ಬೋದು. ನಮ್ಮ ಸಮಯವನ್ನು ವ್ಯರ್ಥ ಮಾಡದೆ ನಾವು ಇವತ್ತು ಎರಡನೇ ಮಾದರಿ ಪ್ರಶ್ನೆ ಪತ್ರಿಕೆಯನ್ನು ವಿಶ್ಲೇಷಣೆ ಮಾಡುತ್ತಾ ಹೋಗೋಣ. ನಮ್ಮ ಮೊದಲನೇ ಪ್ರಶ್ನೆ, ಕಬ್ಬಿಣದ ಮೊಳೆಯನ್ನು ತಾಮ್ರದ ಸಲ್ಫೇಟ್ ದ್ರಾವಣದಲ್ಲಿ ಸೇರಿಸಿದಾಗ ಉಂಟಾಗುವ ಬಣ್ಣದಲ್ಲಿನ ಬದಲಾವಣೆ ಏನು? ಬಣ್ಣದಲ್ಲಿ ಯಾವ ಥರ ಬದಲಾವಣೆ ಆಗ್ತದೆ? ಸೊ ಆಪ್ಷನ್ಸ್ ಕೊಟ್ಟಿದ್ದಾರೆ: ನೀಲಿ, ಹಸಿರು, ಕಂದು, ತಿಳಿ ಹಳದಿ ಅಂತ. ತಾಮ್ರದ ಸಲ್ಫೇಟ್ ದ್ರಾವಣದ ಬಣ್ಣ ನೀಲಿ ಇರ್ತದೆ. ಅದರಲ್ಲಿ ಕಬ್ಬಿಣದ ಮೊಳೆಯನ್ನು ಹಾಕುವಂಥ ಕ್ರಿಯೆ ಸ್ಥಾನಪಲ್ಲಟ ಕ್ರಿಯೆಯಾಗಿರ್ತದೆ. ಕಬ್ಬಿನ ತಾಮ್ರವನ್ನು ವಿಸ್ತರಣೆ ಮಾಡಿ ತಾಮ್ರದ ಸಲ್ಫೇಟ್ ಹೋಗಿ ಕಬ್ಬಿಣದ ಸಲ್ಫೇಟಾಗಿ ಪರಿವರ್ತನೆ ಆಗ್ತದೆ. ಕಬ್ಬಿಣದ ಸಲ್ಫೇಟದ ಬಣ್ಣ ಹಸಿರು ಬಣ್ಣ ಆಗಿರ್ತದೆ. ಹಾಗಾಗಿ ಇಲ್ಲಿ ಉತ್ತರ ಹಸಿರು. ನಮ್ಮ ಎರಡನೇ ಪ್ರಶ್ನೆಗೆ ಹೋಗೋಣ. ಕೆಳಗಿನವುಗಳಲ್ಲಿ ವಿದ್ಯುತ್ ವಾಹಕವಲ್ಲದ ಜಲ್ಲಿಯ ದ್ರಾವಣ ಯಾವುದು? ಸೊ ವಾಹಕವಲ್ಲದ ಜಲ್ಲಿಯ ದ್ರಾವಣ ಅಂತ ಹೇಳ್ತಾರೆ. ಸೊ ಇಲ್ಲಿ ನಮಗೆ ಗೊತ್ತಾಗಬೇಕು ಏನಂತಂದರೆ, ಎಸಿಟಿಕ್ ಆಮ್ಲ ಆಗಿರೋದ್ರಿಂದ H+ ಅಯಾನುಗಳನ್ನು ಉಂಟು ಮಾಡ್ತೈತಿ. ಅದು ವಾಹಕತೆಯನ್ನು ಸ್ವಲ್ಪ ಮಟ್ಟಿಗೆ ತೋರಿಸ್ತದೆ, ದುರ್ಬಲ ವಾಹಕ. ಇಥೈಲ್ ಎಸಿಟೇಟ್ ದ್ರಾವಣ ಇದು ಸದ್ಯಕ್ಕೆ ನಮಗೆ ಆಮ್ಲೀಯ ಗುಣವನ್ನು ಹೊಂದಿದ್ದರಿಂದ H+ ಅಯಾನುಗಳನ್ನು ಉಂಟು ಮಾಡ್ತೈತಿ, ವಾಹಕತೆಯನ್ನು ತೋರಿಸ್ತೈತಿ. NaCl ಉಪ್ಪಿನ ದ್ರಾವಣ ಸಹ ನಮಗೆ ವಿದ್ಯುತ್ತಿನ ಪ್ರವಾಹವನ್ನು ತೋರಿಸ್ತದೆ. ಲಾಸ್ಟ್ ಒನ್ ಎಥನಾಲ್. ಸೊ ಎಥನಾಲ್ ಇದು ನೀರಿನಲ್ಲಿ ಸೇರಿದಾಗ ಯಾವುದೇ ರೀತಿಯ ಅಯಾನುಗಳನ್ನು ಉಂಟು ಮಾಡೋದಿಲ್ಲ, ಅಂದರೆ ಇದು ವಾಹಕತೆಯನ್ನು ಕೊಡೋದಿಲ್ಲ. ನಮ್ಮ ಪುಸ್ತಕದಲ್ಲಿ ಕೊಟ್ಟಿರುವಂಥ ಎರಡೇ ಘಟಕಗಳು ವಾಹಕತೆಯನ್ನು ತೋರಿಸಲಾರದು, ಅಂದರೆ ಒಂದು ಎಥನಾಲ್, ಒಂದು ಗ್ಲೂಕೋಸ್. ನೆನಪಿನಲ್ಲಿಟ್ಕೊಳ್ಳಿ ಮಕ್ಕಳೇ. ಸೊ ನಮ್ಮ ಮೂರನೇ ಪ್ರಶ್ನೆಗೆ ಹೋಗೋಣ. ಉಸಿರಾಟದಲ್ಲಿ ಗಾಳಿಯ ಚಲನೆಯ ಸರಿಯಾದ ಅನುಕ್ರಮಣಿಕೆ ಯಾವುದು ಅಂತ. ಗಾಳಿಯನ್ನು ಹೇಗೆ ತಗೋತೀವಿ, ಎಲ್ಲಿಂದ ಪ್ರಾರಂಭ ಆಗಿ ಎಲ್ಲಿಗೆ ಎಂಡ್ ಆಗ್ತದೆ, ಈ ಪ್ರೊಸೆಸನ್ನು ಸರಿಯಾಗಿ ಬರೀರಿ ಅಂತಿದೆ. ನೋಡ್ತಾ ಹೋಗೋಣ ಆಪ್ಷನ್ಸ್. ಒಂದನೇ ಆಪ್ಷನ್ ನಾಸಿಕರಂಧ್ರ, ಗಾಳಿಯ ಚೀಲ, ಅಲ್ಲಿಂದ ಶ್ವಾಸನಾಳ, ಅಲ್ಲಿಂದ ಬ್ರಾಂಕಸ್ ಅಂತಿದೆ. ಎರಡನೇ ಆಪ್ಷನ್ ನಾಸಿಕರಂಧ್ರ, ಶ್ವಾಸಕೋಶ, ಶ್ವಾಸನಳಿಕೆ, ಗಂಟಲು, ಆಲ್ವಿಯೋಲೈ. ಸೊ ಗಂಟಲು ನಡಬರ್ಕ್ ಬಂದ್ಬಿಡ್ತು. ಸೊ ಇಟ್ಸ್ ಆಲ್ಸೋ ರಾಂಗ್. ಥರ್ಡ್ ಒನ್ ನಾಸಿಕರಂಧ್ರ, ಗಂಟಲು, ಶ್ವಾಸನಾಳ, ಶ್ವಾಸನಾಳದ ಕವಲು, ಅಲ್ವಿಯೋಲೈ ಗಾಳಿ ಚೀಲಗಳು. ಸೊ ದಿಸ್ ಇಸ್ ದ ಕರೆಕ್ಟ್ ಆನ್ಸರ್. ಫೋರ್ತ್ ಆನ್ಸರ್ ನೋಡ್ತಾ ಹೋದರೆ ನಾಸಿಕರಂಧ್ರ, ಶ್ವಾಸನಾಳ ಆದಮೇಲೆ ಗಂಟಲು ಬಂದೈತಿ, ಹಾಗಾಗಿ ಇದು ಸದ್ಯಕ್ಕೆ ರಾಂಗ್ ಒನ್. ಸೊ ನಮ್ಮ ಆನ್ಸರ್ ಸಿ ಆನ್ಸರ್ ಇಸ್ ಕರೆಕ್ಟ್. ಫೋರ್ತ್ ಆನ್ಸರ್ಗೆ ಹೋಗೋಣ. ಫೋರ್ತ್ ಕ್ವಶನ್ಗೆ ಹೋಗೋಣ. ಗೃಹ ಬಳಕೆಯ ವಿದ್ಯುತ್ ಉಪಕರಣಗಳ ರಕ್ಷಣೆಯಲ್ಲಿ ನಾವು ಇದನ್ನು ಬಳಸ್ತೇವೆ. ಮನೆಯಲ್ಲಿರುವಂಥ ಎಲ್ಲ ಉಪಕರಣಗಳನ್ನು ರಕ್ಷಣೆ ಮಾಡಲಿಕ್ಕೆ ಇದನ್ನು ನಾವು ಬಳಸ್ತೀವಿ. ಯಾವುದು? ಬಲ್ಬ್, ಸ್ವಿಚ್, ವಿದ್ಯುತ್ ಮೀಟರ್, ಫ್ಯೂಸ್. ಏನೋ ಇರ್ಬೋದು. ರೈಟ್. ಸೊ ಇವ ರೈಟ್. ಫ್ಯೂಸ್ ಇಸ್ ದ ಕರೆಕ್ಟ್ ಆನ್ಸರ್. ನಮ್ಮ ಐದನೇ ಪ್ರಶ್ನೆಗೆ ಹಾಕ್ತೀವಿ. ಆವರ್ತಕ ಕೋಷ್ಟಕದಲ್ಲಿ X ಅನ್ನುವಂಥ ಧಾತು ಇದೆ. X ಧಾತುವು 3ನೇ ಆವರ್ತಕದಲ್ಲಿದ್ದು ಅತ್ಯಂತ ಕಡಿಮೆ ಪರಮಾಣು ಗಾತ್ರವನ್ನು ಹೊಂದಿದೆ. ಹಾಗಾದರೆ ಅದು ಹೊಂದಿರೋ ಗುಣ ಯಾವುದು? 3ನೇ ಆವರ್ತಕದಲ್ಲಿ ಅತ್ಯಂತ ಕಡಿಮೆ ಗಾತ್ರ ಅಂದರೆ ಆವರ್ತಕ ಕೋಷ್ಟಕದಲ್ಲಿ ಎಡಗಡೆಯಿಂದ ಬಲಗಡೆಗೆ ಹೋದಂಗೆ ಪರಮಾಣು ಗಾತ್ರ ಚಿಕ್ಕದಾಗ್ತಾ ಹೋಗ್ತದೆ. 1ನೇ ಆವರ್ತನದಲ್ಲಿ ಬರೀ ಎರಡೇ ಘಟಕಗಳು ಬರ್ತಾವೆ, ಒಂದು ಹೈಡ್ರೋಜನ್ನು ಮತ್ತು ಬಿಟ್ಟರೆ ಹೀಲಿಯಮ್ಮು. 2ನೇ ಆವರ್ತನದಲ್ಲಿ ಪರಮಾಣು ಸಂಖ್ಯೆ 3ರಿಂದ ಸ್ಟಾರ್ಟ್ ಆಗಿ ಪರಮಾಣು ಸಂಖ್ಯೆ 10 ನಿಯಾನ್ಗೆ ಹೋಗಿ ಎಂಡ್ ಆಗ್ತದೆ. 3ನೇ ಆವರ್ತನದಲ್ಲಿ ಪರಮಾಣು ಸಂಖ್ಯೆ 11ರಿಂದ ಸ್ಟಾರ್ಟ್ ಆಗಿ 18ಕ್ಕೆ ಎಂಡ್ ಆಗ್ತದೆ. 18 ಅತ್ಯಂತ ಚಿಕ್ಕ ಪರಮಾಣು ಗಾತ್ರ ಇರೋದು, ಅಂದರೆ ಆರ್ಗಾನ್ ಅನಿಲ ಇಲ್ಲಿ ಅವ್ರು ಹೇಳ್ತಾ ಇರೋದು. ಹಾಗಾದರೆ ಆಪ್ಷನ್ಸ್ ಏನು ಕೊಡ್ತಿದ್ದಾರೆ? ಅವ್ರು ಹೇಳ್ತಿದ್ದಾರೆ ಯಾವುದು ಹೊಂದಿರುವ ಗುಣ ಯಾವುದು? ಲೋಹೀಯ ಗುಣ. ಲೋಹೀಯ ಗುಣ ಯಾವಾಗಲೂ ಎಡಗಡೆ ಭಾಗದಲ್ಲಿ ಜಾಸ್ತಿ ಇರ್ತದೆ, ಬಲಗಡೆ ಭಾಗಕ್ಕೆ ಇರೋದಿಲ್ಲ. ಸೊ ಋಣೀಯತೆ ಜಾಸ್ತಿ ಆಗಿಬಿಡ್ತದೆ. ಲೋಹೀಯ ಗುಣ, ಅಲೋಹೀಯ ಗುಣ ಚಲೋ ಆಗಿರ್ತದೆ. ವಿದ್ಯುತ್ ಧನೀಯತೆ. ಸೊ ವಿದ್ಯುತ್ ಧನೀಯತೆಯೂ ಪರಮಾಣುವಿನ ಅಥವಾ ಆವರ್ತಕ ಕೋಷ್ಟಕದ ಎಡಭಾಗದಲ್ಲಿ ಜಾಸ್ತಿ ಇರ್ತದೆ, ಬಲಗಡೆ ಇರೋದಿಲ್ಲ. ಆ್ಯಂಡ್ ದ ಸಿ ಆಪ್ಷನ್ ಅಲೋಹೀಯ ಗುಣ. ಎಸ್, ಇಟ್ಸ್ ಅ ಕರೆಕ್ಟ್ ಆನ್ಸರ್. ಅಲೋಹೀಯ ಗುಣ ಇರ್ತದೆ. ಫೋರ್ತ್ ಆಪ್ಷನ್ ಕೊಟ್ಟಿದ್ದಾರೆ ಎಲೆಕ್ಟ್ರಾನ್ ದಾನಿ ಅಂತ. ಆರ್ಗಾನಿ ಅಂತ ಎಲೆಕ್ಟ್ರಾನ್ ದಾನಿ ಮಾಡೋಕ್ಕೆ ಸಾಧ್ಯ ಇಲ್ಲ, ದಾನ ಮಾಡೋದಿಲ್ಲ, ಯಾವುದೇ ರೀತಿಯ ದಾನ ತೊಗೊಳ್ಳೋದು ಇಲ್ಲ, ಕೊಡೋದು ಇಲ್ಲ, ಅಂದರೆ ತಟಸ್ಥ ಆಗಿರ್ತದೆ. ಹಾಗಾಗಿ ಇಲ್ಲಿ ಆಪ್ಷನ್ ಹೊಂದಿರೋದು ಅಲೋಹೀಯ ಗುಣ ಒಂದೇ.
ರೈಟ್. ನಮ್ಮ 6ನೇ ಪ್ರಶ್ನೆಗೆ ಹೋಗೋಣ. ವಸ್ತುವಿನ ಪೀನ ಮಸೂರದ F1ನಲ್ಲಿಟ್ಟಾಗ ಪ್ರತಿಬಿಂಬದ ಗಾತ್ರ ಏನಾಗ್ತದೆ? ಚುಕ್ಕೆ ಗಾತ್ರದಷ್ಟಿರ್ತದೆ, ಚಿಕ್ಕದಾಗಿರ್ತದೆ, ಸಮಾನ ಗಾತ್ರ ಹೊಂದಿರ್ತದೆ, ದೊಡ್ಡದಾಗಿರ್ತದೆ. ಅಂದರೆ F1ನಲ್ಲಿಟ್ಟಾಗ ಆ್ಯಕ್ಚುಲಿ ಕಿರಣಗಳು ಬೇಗ ಕೂಡೋದಿಲ್ಲ, ಅಂದರೆ ತುಂಬ ದೂರ ಹೋದ್ಮೇಲೆ ಕೂಡ್ತವೆ. ಹಾಗಾಗಿ ತುಂಬ ದೊಡ್ಡದಾದಂಥ ಸತ್ಯ ಪ್ರತಿಬಿಂಬ, ತಲೆ ಕೆಳಗಾದ ಪ್ರತಿಬಿಂಬ ಮೂಡ್ತದೆ. ಇಲ್ಲಿ ಆಪ್ಷನ್ಸ್ ಒಳಗೆ ಕರೆಕ್ಟ್ ಆನ್ಸರ್ ದೊಡ್ಡದು. ನಮ್ಮ 7ನೇ ಪ್ರಶ್ನೆಗೆ ಹೋಗ್ತೀವಿ. ಕಣ್ಣಿನ ಮಸೂರ ತನ್ನ ಸ್ಥಿತಿಸ್ಥಾಪಕ ಗುಣ ಕಳೆದುಕೊಳ್ಳುವುದು ಮತ್ತು ಸಿಲಿಯರಿ ಸ್ನಾಯುಗಳು ದುರ್ಬಲಗೊಂಡಾಗ ಉಂಟಾಗಬಹುದಾದ ಕಣ್ಣಿನ ದೋಷ. ಕಣ್ಣಿನ ಮಸೂರ ಸ್ಥಿತಿಸ್ಥಾಪಕತೆಯನ್ನು ಕಳ್ಕೋತೈತಿ ಮತ್ತು ಸಿಲಿಯರಿ ಸ್ನಾಯುಗಳು ದುರ್ಬಲಗೊಂಡಾಗ ಉಂಟಾಗುವಂಥ ಕಣ್ಣಿನ ದೋಷ ಅಂತಂದರೆ ಆಪ್ಷನ್ಸ್ ಇದ್ದಾವೆ: ದೂರದೃಷ್ಟಿ, ಸಮೀಪ ದೃಷ್ಟಿ, ಪ್ರೆಸ್ಬಯೋಫಿಯಾ ಆ್ಯಂಡ್ ದ ಡಯಾಬಿಟಿಕ್ ರೆಟಿನೋಪತಿ. ಹಾಗೆ ದೂರದೃಷ್ಟಿ ಅಂದರೆ ಗೊತ್ತು, ಸಮೀಪ ದೃಷ್ಟಿ ಅಂದರೆ ಗೊತ್ತು. ದೂರದ ವಸ್ತುಗಳು ಮಾತ್ರ ಕಾಣ್ತಿರ್ತವೆ ದೂರದೃಷ್ಟಿಯೊಳಗೆ, ಸಮೀಪ ದೃಷ್ಟಿಯೊಳಗೆ ಸಮೀಪ ವಸ್ತುಗಳು ಮಾತ್ರ ಕಾಣಿಸ್ತಿರ್ತವೆ. ಪ್ರೆಸ್ಬಯೋಫಿಯಾ ಅಂದರೆ ಮಸೂರ ತನ್ನ ಸ್ಥಿತಿಸ್ಥಾಪಕವನ್ನು ಕಳೆದುಕೊಂಡಾಗ, ಸಿಲಿಯರ್ ಸ್ನಾಯುಗಳು ದುರ್ಬಲಗೊಂಡಾಗ ಉಂಟುವಂಥ ಒಂದು ರೋಗ ಅಂದರೆ ಪ್ರೆಸ್ಬಯೋಫಿಯಾ. ಆ್ಯಂಡ್ ದ 4th ಡಯಾಬಿಟಿಕ್ ರೆಟಿನೋಪತಿ ಅಂದರೆ ಇದು ಸಕ್ಕರೆ ಕಾಯಿಲೆ ಇರುವಂಥವ್ರಿಗೆ ಮಾತ್ರ ಬರುವಂಥ ರೋಗ. ಹಾಗಾಗಿ ಇಲ್ಲಿ ಆನ್ಸರ್ ಯಾವುದು ಅಂದರೆ ಪ್ರೆಸ್ಬಯೋಫಿಯಾ. 8ನೇ ಪ್ರಶ್ನೆಗೆ ಹೋಗೋಣ. ಕೆಂಪು ರಕ್ತಕಣಗಳ ಆಕ್ಸಿಜನ್ ಸಾಗಾಣಿಕೆಯನ್ನು ಕಡಿಮೆ ಮಾಡುವ ಮಲಿನಕಾರಕ ಅಥವಾ ಮಾಲಿನ್ಯಕಾರಕ ಯಾವುದು? ಆಕ್ಸಿಜನ್ ಸಾಗಾಣಿಕೆಯನ್ನು ಕಡಿಮೆ ಮಾಡುವ ಮಾಲಿನ್ಯಕಾರಕ. ಆಪ್ಷನ್ಸ್: ಕಾರ್ಬನ್ ಮೊನಾಕ್ಸೈಡ್, ಕಾರ್ಬನ್ ಡೈಆಕ್ಸೈಡ್, ಸಲ್ಫರ್ ಡೈಆಕ್ಸೈಡ್, ನೈಟ್ರೋಜನ್ ಡೈಆಕ್ಸೈಡ್. ಇಲ್ಲಿ ಡೈರೆಕ್ಟ್ ಆನ್ಸರ್ ಹೇಳ್ತಾ ಹೋದರೆ ನಾವು ಕಾರ್ಬನ್ ಮೊನಾಕ್ಸೈಡ್ ಯಾವಾಗಲೂ ಉಸಿರುಗಟ್ಟಿಸುವಂಥ ಒಂದು ಅನಿಲ ಅಂತ ಹೇಳ್ತೀವಿ. ಹಾಗಾಗಿ ಕಾರ್ಬನ್ ಮೊನಾಕ್ಸೈಡನ್ನೇ ಇಲ್ಲಿ ಸರಿಯಾದ ಉತ್ತರ. ನಮ್ಮ ಅಬ್ಜೆಕ್ಟಿವ್ ಕ್ವಶನ್ಸ್ ಇಲ್ಲಿಗೆ ಮುಗಿತವೆ. 1 ಅಂಕದ ಪ್ರಶ್ನೆಗಳು ಇಲ್ಲಿಂದ ಸ್ಟಾರ್ಟ್ ಆಗ್ತವೆ. ನಮ್ಮ 9ನೇ ಪ್ರಶ್ನೆ ಹೇಳ್ತಿದ್ದಾರೆ, ಏನು? ಹಲ್ಲು ಉಜ್ಜಲು ಪ್ರತ್ಯಾಮ್ಲ ಪೇಸ್ಟನ್ನೇ ಬಳಸಬೇಕು ಏಕೆ? ಹೌದು, ನಾವು ಪ್ರತ್ಯಾಮ್ಲ ಪೇಸ್ಟನ್ನು ಯಾಕೆ ಬಳಸಬೇಕು ಅಂತ ಅನ್ನೋದು ಅವ್ರ ಪ್ರಶ್ನೆ. ಭಾಳ ಸಿಂಪಲ್ ಉತ್ತರ. ಬಾಯಲ್ಲಿರುವಂಥ ಆಹಾರದ ಕಣಗಳು ಉಳಿದಿರ್ತವೆ, ಅದನ್ನು ಬ್ಯಾಕ್ಟೀರಿಯಾ ಕೊಳೆಯಂಗೆ ಮಾಡಿ ಆಮ್ಲಗಳನ್ನು ಉತ್ಪತ್ತಿ ಮಾಡ್ತೈತಿ. ಆ ಹೆಚ್ಚಿನ ಆಮ್ಲಗಳನ್ನು ತಟಸ್ಥೀಕರಣಗೊಳಿಸಬೇಕು ಅಂತಂದರೆ ನಾವು ಬಳಸುವ ಪೇಸ್ಟ್ ಪ್ರತ್ಯಾಮ್ಲೀಯವಾಗಿರಲೇಬೇಕು. ಸೊ ಪ್ರತ್ಯಾಮ್ಲೀಯವಾಗಿರಬೇಕಂತ ಪೇಸ್ಟನ್ನು ಬಳಸಬೇಕು. ನಮ್ಮ 10ನೇ ಪ್ರಶ್ನೆ, ಸ್ಪರ್ಶಾನುವರ್ತನೆಗೆ ಒಂದು ಉದಾಹರಣೆ ಕೊಡಿ. ಸ್ಪರ್ಶಾನುವರ್ತನೆಗೆ ತುಂಬ ಸರಳವಾದ ಉದಾಹರಣೆ ಅಂದರೆ, ಬಳ್ಳಿಗಳು ಬೆಳೆಯುವಾಗ ತನಗೆ ಸಿಗುವಂಥ ಆಧಾರ ಸ್ತಂಭ ಅದರ ಸ್ಪರ್ಶಕ್ಕೆ ಬಂದಾಗ ಬಳ್ಳಿಯ ಕುಡಿಗಳು ಆಧಾರದ ಸುತ್ತ ವೃತ್ತಾಕಾರದಲ್ಲಿ ಅಂಟಿಕೊಂಡು ಬೆಳೀತವೆ. ಇದು ಸ್ಪರ್ಶಾನುವರ್ತನೆಗೆ ಒಂದು ತುಂಬ ಚೆನ್ನಾಗಿರುವಂಥ ಉದಾಹರಣೆ ಅಂತ ಹೇಳ್ಬೋದು. ನಮ್ಮ 10ನೇ ಪ್ರಶ್ನೆಗೆ ಹೋಗ್ತೀವಿ. ವಿದ್ಯುತ್ ಮೋಟರಿನ ತತ್ವವೇನು? ವಿದ್ಯುತ್ ಮೋಟರಿನ ತತ್ವವೇನು ಅಂತಂದರೆ, ವಿದ್ಯುತ್ ಪ್ರವಾಹ ಇರುವಂಥ ಒಂದು ವಾಹಕವನ್ನು ಕಾಂತಕ್ಷೇತ್ರದಲ್ಲಿರಿಸಿದಾಗ ಕಾಂತವು ವಾಹಕದ ಮೇಲೆ ಬಲ ಪ್ರಯೋಗಿಸುತ್ತದೆ. ಇದರಿಂದ ಆ ವಾಹಕ ತಿರುಗಲಿಕ್ಕೆ ಪ್ರಾರಂಭ ಆಗ್ತದೆ, ವಿದ್ಯುತ್ ಮೋಟ್ರ್ ತನ್ನ ಕೆಲಸವನ್ನು ಮಾಡಲಿಕ್ಕೆ ಸ್ಟಾರ್ಟ್ ಆಗ್ತದೆ. ಸೊ ಅದಕ್ಕೆ ಉತ್ತರ ಬರೀಬೇಕು. ವಿದ್ಯುತ್ ಪ್ರವಾಹವಿರುವ ವಾಹಕವನ್ನು ಕಾಂತಕ್ಷೇತ್ರದಲ್ಲಿರಿಸಿದಾಗ ಅದು ಯಾಂತ್ರಿಕ ಬಲವನ್ನು ಅನುಭವಿಸುತ್ತದೆ ಅಂತಲೂ ಬರೀಬಹುದು. ನಮ್ಮ 12ನೇ ಪ್ರಶ್ನೆಗೆ ಹೋಗ್ತೀವಿ. ವಾಷಿಂಗ್ ಸೋಡಾ ಬಳಸಿ ಎಥನಾಲ್ ಮತ್ತು ಎಥನೋಯಿಕ್ ಆಮ್ಲಗಳನ್ನು ಹೇಗೆ ಪತ್ತೆ ಹಚ್ಚುವಿರಿ? ನಮಗೆ ಎಥನಾಲ್ ಮತ್ತು ಎಥನೋಯಿಕ್ ಆಮ್ಲ ಕೊಟ್ಟಿದ್ದಾರೆ, ಜೊತೆಗೆ ವಾಷಿಂಗ್ ಸೋಡಾ ಕೊಟ್ಟಿದ್ದಾರೆ. ನಮಗೆ ಇದರಲ್ಲಿ ಯಾವುದು ಎಥನಾಲ್, ಯಾವುದು ಎಥನೋಯಿಕ್ ಆಮ್ಲ ಗೊತ್ತಾಗಬೇಕು. ಎರಡು ದ್ರವ ರೂಪದಲ್ಲೇ ಇರ್ತವೆ. ಹೆಂಗೆ ಹಿಡಿತೀರಿ ಅಂತಂದರೆ ತುಂಬ ಸುಲಭ. ಹೆಂಗಂದರೆ, ವಾಷಿಂಗ್ ಸೋಡಾನ ಎಥನಾಲ್ಗೆ ಹಾಕಿದರೆ ಯಾವುದೇ ರೀತಿಯ ರಿಯಾಕ್ಷನ್ಸ್ಗಳನ್ನ ತೋರಿಸೋದಿಲ್ಲ. ಆದರೆ ವಾಷಿಂಗ್ ಸೋಡಾ ಎಥನಾಲ್ ಜೊತೆಗೆ ಯಾವುದೇ ರೀತಿಯ ಕ್ರಿಯೆಯನ್ನು ತೋರಿಸೋದಿಲ್ಲ. ಬಟ್ ಎಥನೋಯಿಕ್ ಆಮ್ಲದಲ್ಲಿ ನಾವು ವಾಷಿಂಗ್ ಸೋಡಾನ ಹಾಕಿದ್ದೀವಿ ಅಂದರೆ ಅದು ಕಾರ್ಬನ್ ಡೈಆಕ್ಸೈಡನ್ನು ಉತ್ಪತ್ತಿ ಮಾಡಲಿಕ್ಕೆ ಸ್ಟಾರ್ಟ್ ಆಗ್ತದೆ. ಸೊ ಇದರಿಂದ ನಾವು ತಿಳ್ಕೊಬೋದು ಏನಂದರೆ ಇದು ಎಥನೋಯಿಕ್ ಆಮ್ಲ. ಫಸ್ಟ್ ನೆಕ್ಸ್ಟ್ ಕ್ವೆಶನ್ಗೆ ಹೋಗೋಣ. ಅನುವಂಶೀಯ ದಿಕ್ಚ್ಯುತಿ ಅಂದ್ರೇನು? ಅನುವಂಶೀಯ ದಿಕ್ಚ್ಯುತಿ ಅಂತಂದರೆ ಸಣ್ಣ ಜೀವಿಗಳ ಸಮೂಹದಲ್ಲಿ ನೈಸರ್ಗಿಕ ಅವಘಡಗಳು ಕೆಲವು ಅನುವಂಶೀಯ ಪುನರಾವರ್ತನೆಯಾಗುವುದನ್ನು ಬದಲಾಯಿಸಿ ಹೊಂದಾಣಿಕೆಗಳಿಲ್ಲದಂತಹ ವೈವಿಧ್ಯತೆಯನ್ನು ಒದಗಿಸಿಕೊಡ್ತವೆ. ಅವುಗಳನ್ನು ಅನುವಂಶೀಯ ದಿಕ್ಚ್ಯುತಿ ಅಂತ ಕರಿತೀವಿ. ನಮ್ಮ 14ನೇ ಪ್ರಶ್ನೆ, 2 ಮೀಟರ್ ಸಂಗಮ ದೂರವುಳ್ಳ ನಿಮ್ನ ಮಸೂರದ ಸಾಮರ್ಥ್ಯವೆಷ್ಟು?
ಇದು ಭಾಳ ಅಷ್ಟು ಈಸಿಯೆಸ್ಟ್ ಕ್ವಶನ್. 2 ಮೀಟರ್ ಸಂಗಮ ದೂರವುಳ್ಳ ನಿಮ್ನ ಮಸೂರದ ಸಾಮರ್ಥ್ಯ ಎಷ್ಟು ಅಂತ ಕೇಳಾಕ್ತಾರೆ. ಸಾಮರ್ಥ್ಯದ ಸೂತ್ರ, ಮಸೂರದ ಸಾಮರ್ಥ್ಯ ಸೂತ್ರ ನಮ್ಗೆ ಗೊತ್ತು, P = 1/f. ಸೊ ಆ ಸೂತ್ರದಲ್ಲಿರುವಂಥ ಫಾರ್ಮುಲಾದಲ್ಲಿ 1/fಗೆ ನಾನು 2 ಮೀಟರ್ ಇದೆ, 1/2 = 0.5 ಡಯಾಪ್ಟರ್ ಆಗ್ತದೆ. ಇದು ನಿಮ್ನ ಮಸೂರ ಆಗಿರೋದ್ರಿಂದ ನಾವು ಚಿಹ್ನೆಯನ್ನು ಮೈನಸ್ ಹಚ್ತೀವಿ. ದಟ್ ಇಸ್ -0.5 ಡಯಾಪ್ಟರ್ ಆಗಿರ್ತದೆ. ನಮ್ಮ 15ನೇ ಪ್ರಶ್ನೆ, ಸೌರ ಕುಕ್ಕರಿಗೆ ಬಿಳಿಯ ಬಣ್ಣ ಬಳಿಯುವುದರಿಂದ ಉಂಟಾಗುವ ಪರಿಣಾಮವೇನು? ನಮಗೆಲ್ಲರಿಗೂ ಗೊತ್ತು, ಸೌರ ಕುಕ್ಕರ್ನಲ್ಲಿ ಕಪ್ಪು ಬಣ್ಣವನ್ನು ಬೆಳೆದಿರ್ತಾರೆ. ಯಾಕಂದರೆ ಉಷ್ಣತೆಯನ್ನು ಬೇಗನೆ ಹೀರ್ಕೋತೈತಿ, ತಾಪಮಾನ ಹೆಚ್ಚಾಗ್ತದೆ, ಬೇಗ ಅಡುಗೆ ಆಗ್ತದೆ ಅಂತ. ಬಟ್ ಬಿಳಿ ಬಣ್ಣ ಬೆಳೆದ್ರೆ ಏನಾಗ್ತದೆ, ಕಪ್ಪು ಬಣ್ಣವನ್ನು ತೆಗೆದು ಅಂತಂದರೆ ಬಿಳಿ ಬಣ್ಣ ಅತಿ ಹೆಚ್ಚು ಬೆಳಕನ್ನು ಪ್ರತಿಫಲನ ಮಾಡ್ತದೆ, ಹಿಡಿದಿಡೋದು ಭಾಳ ಕಡಿಮೆ. ಹಾಗಾಗಿ ಒಳಗಡೆ ತಾಪಮಾನ ಹೆಚ್ಚಾಗೋದಿಲ್ಲ ಅಂದ್ರೆ ಬೇಗ ಅಡುಗೆ ಆಗೋದಿಲ್ಲ ಅಂತ ಅನ್ನೋದೇ ಅದರ ಅರ್ಥ. ಸೊ ನೆಕ್ಸ್ಟ್ 16ನೇ ಕ್ವಶನ್ಗೆ ಹೋಗೋಣ. ಬಿಡುಗಡೆ ಆದಂಥ ಅಂಡಾಣುವನ್ನು ಅಥವಾ ಅಂಡವನ್ನು ಸ್ವೀಕರಿಸುವ ಭಾಗವನ್ನು ಹೆಸರಿಸಿ. ಏನು ಅಂಡಾಶಯದಿಂದ ಅಂಡ ಉತ್ಪತ್ತಿ ಆಗ್ತದೆ, ಅದನ್ನು ಸ್ವೀಕರಿಸುವ ಭಾಗ ಯಾವುದು? ಅದರ ಸ್ವೀಕರಿಸುವ ಭಾಗ ನೇರವಾದ ಉತ್ತರ ಪೆಲೋಪಿಯನ್ ನಾಳ ಅಥವಾ ಪೆಲೋಪಿಯನ್ ನಳಿಕೆ ಅಂತ ಹೇಳ್ತೀವಿ. ಇಲ್ಲಿಗೆ ನಮ್ಮ 1 ಅಂಕದ ಪ್ರಶ್ನೆಗಳು ಮುಗಿತವೆ. 2 ಅಂಕದ ಪ್ರಶ್ನೆಗಳನ್ನ ಸ್ಟಾರ್ಟ್ ಮಾಡ್ತಾ ಇದ್ದೀವಿ. 17ನೇ ಪ್ರಶ್ನೆ, ಎಥನಾಲ್ನ 443 ಡಿಗ್ರಿ ತಾಪಕ್ಕೆ ಕಾಯಿಸಿದಾಗ ಅಲ್ಲಿ H2SO4 ಏಕೆ ಬಳಸುತ್ತಾರೆ ಮತ್ತು ಸಮೀಕರಣ ಬರೆಯಿರಿ. ಸೊ 2 ಅಂಕದ ಪ್ರಶ್ನೆಗಳನ್ನು ಕರೆಕ್ಟಾಗಿ ವಿಜುವಲೈಸೇಷನ್ ಮಾಡಿದರೆ ನಮಗೆ ಪ್ರಶ್ನೆಗಳು 2 ಇದ್ದಾವೆ, 2 ಬರೆದ್ರೆ 2 ಅಂಕ. H2SO4 ಏಕೆ ಬಳಸ್ತಾರೆ ಅಂತ ಬರೆದ್ರೆ 1 ಮಾರ್ಕ್ಸ್, ಸಮೀಕರಣ ಬರೆದ್ರೆ 1 ಮಾರ್ಕ್ಸ್. ಯಾಕೆ ಬಳಸ್ತಾರೆ ಅಂತ ಕೇಳಿದರೆ, ಸಲ್ಫ್ಯೂರಿಕ್ ಆಮ್ಲವು ನಿರ್ಜಲೀಕರಣಕಾರಕವಾಗಿದ್ದು ಎಥನಾಲ್ನಿಂದ ನೀರನ್ನು ಹೊರತೆಗೆಯುವಂಥ ಕೆಲಸ ಮಾಡ್ತದೆ. ಅದರ ರಿಯಾಕ್ಷನ್ ನಾವು CH3CH2OH in presence of H2SO4 CH2 ಡಬಲ್ ಬಾಂಡ್ CH2 ಪ್ಲಸ್ H2O ಕೊಡ್ತದೆ. ಇಲ್ಲಿ ಎಥನಾಲ್ ಇದ್ದಿದ್ದು ನೀರನ್ನು ಕಳ್ಕೊಂಡು ಈಥೀನ್ ಆಗಿ ಪ್ಲಸ್ ನೀರನ್ನು ಉತ್ಪತ್ತಿ ಮಾಡ್ತದೆ. ಸಮೀಕರಣ ಮತ್ತು ನಿರ್ಜಲೀಕರಣಕವಾಗಿ ಇಲ್ಲಿ H2SO4 ಬಳಕೆ ಮಾಡ್ತೀವಿ ಅಂತ 2 ಪಾಯಿಂಟ್ಗಳನ್ನ ಹಾಕಿದರೆ ನಮಗೆ 2 ಅಂಕಗಳು ಸಿಗ್ತಾವೆ. ವಾಷಿಂಗ್ ಸೋಡಾದ 2 ಅನ್ವಯಗಳನ್ನು ಬರೆಯಿರಿ. ತುಂಬ ಸುಲಭವಾದ ನೇರವಾದ ಪ್ರಶ್ನೆ. ವಾಷಿಂಗ್ ಸೋಡಾದ 2 ಅನ್ವಯಗಳು ಅಂತಂದರೆ, ವಾಷಿಂಗ್ ಸೋಡಾವನ್ನು ಸಾಮಾನ್ಯವಾಗಿ ಕಾಗದ ತಯಾರಿಕೆಯಲ್ಲಿ, ಗಾಜಿನ ತಯಾರಿಕೆಯಲ್ಲಿ, ಸಾಬೂನುಗಳ ತಯಾರಿಕೆಯಲ್ಲಿ ಬಳಸ್ತಾರೆ. ಇದನ್ನು ಬಿಟ್ಟರೆ ನಾವು ನೀರಿನ ಶಾಶ್ವತ ಗಡಸ್ತನವನ್ನು ನಿವಾರಣೆ ಮಾಡಲಿಕ್ಕೂ ಬಳಸ್ಕೊತೀವಿ. ಇದನ್ನು ಬಿಟ್ಟರೆ ಗೃಹ ಬಳಕೆಯಲ್ಲಿ ಸ್ವಚ್ಛಕಾರಕವಾಗಿಯೂ ಸಹ ಇದನ್ನು ಬಳಕೆ ಮಾಡೋದುಂಟು. ಅಥವಾ ಕ್ವಶನ್ ಇದೆ ಇದಕ್ಕೆ, ಬ್ಲೀಚಿಂಗ್ ಪುಡಿಯನ್ನು ಹೇಗೆ ತಯಾರಿಸ್ತೀರಿ, ಸಮೀಕರಣ ಬರೆಯಿರಿ. ಹೇಗೆ ತಯಾರಿಸ್ತೀರಿ ಅಂತ ಬರೆದ್ರೆ 1 ಮಾರ್ಕ್ಸು, ಸಮೀಕರಣ ಬರೆದ್ರೆ 1 ಮಾರ್ಕ್ಸು. ಬ್ಲೀಚಿಂಗ್ ಪುಡಿಯನ್ನು ಹೆಂಗೆ ತಯಾರಿಸ್ತಾರೆ ಅಂದರೆ, ಶುಷ್ಕ ಅರಳಿದ ಸುಣ್ಣದೊಂದಿಗೆ ಕ್ಲೋರಿನ್ನ ವರ್ತನೆಯಿಂದ ಬ್ಲೀಚಿಂಗ್ ಪುಡಿನ ತಯಾರಿಸ್ತಾರೆ. ಸಮೀಕರಣ ಏನು? CaOH twice ಪ್ಲಸ್ Cl2 = CaOCl2 ಪ್ಲಸ್ H2O ಉತ್ಪತ್ತಿ ಆಗ್ತದೆ. ಇಲ್ಲಿ ಬ್ಲೀಚಿಂಗ್ ಪೌಡರ್ದ ಅಣುಸೂತ್ರ CaOCl2. ಭಾಳಷ್ಟು ಎಕ್ಸಾಮ್ಗಳಲ್ಲಿ ಬ್ಲೀಚಿಂಗ್ ಪೌಡರ್ದ ಅಣುಸೂತ್ರ ಕೇಳಿದ್ದಾರೆ, ಬ್ಲೀಚಿಂಗ್ ಪೌಡರ್ದ ಉಪಯೋಗ ಕೇಳಿದ್ದಾರೆ. ಹಾಗಾಗಿ ಅವುಗಳನ್ನು ಸಹ ನಾವು ನೋಡಿಕೊಂಡ್ರೆ ಹೆಚ್ಚಿನ ಅಂಕವನ್ನು ಪಡಿಬೋದು. ನಮ್ಮ ಮುಂದಿನ ಪ್ರಶ್ನೆಗೆ ಹೋಗ್ತೀವಿ. ನೇರವಾದ ವಾಹಕ ತಂತಿಯ ಸುತ್ತ ಕಾಂತೀಯ ಬಲರೇಖೆಗಳನ್ನು ತೋರಿಸುವ ಚಿತ್ರ ಬರೆಯಿರಿ. ನೇರವಾದ ವಾಹಕ ತಂತಿಯ ಸುತ್ತ ಕಾಂತೀಯ ಬಲರೇಖೆಗಳನ್ನು ತೋರಿಸುವ ಚಿತ್ರ ಬರೆದು ಬಲರೇಖೆಗಳ ದಿಕ್ಕುಗಳನ್ನು ಸೂಚಿಸುವಂಥದ್ದು. ಇದು ಯಾವುದು ಚಿತ್ರ ಅಂತಂದರೆ, ಬಲಗೈ ಹಿಡಿಗಟ್ಟು ನಿಯಮ ಅಂತಲೂ ಹೇಳ್ತೀವಿ, ಅಥವಾ ಬಲಗೈ ನಿಯಮ ಅಂತಲೂ ಹೇಳ್ತೀವಿ. ಸೊ ಆ ನಿಯಮದ ಚಿತ್ರವನ್ನು ಬಿಡಿಸಿ, ಈ ಚಿತ್ರವನ್ನು ಬಿಡಿಸಿ ಇಲ್ಲಿ ಏಕಕೇಂದ್ರೀಯ ವೃತ್ತಗಳನ್ನು ತೋರಿಸ್ತಾ ಇದ್ದೀವಿ. ಇಲ್ಲಿ ಕಾಂತಕ್ಷೇತ್ರದ ದಿಕ್ಕು ನೀವು ಬಲಗೈಯಿಂದ ವಿದ್ಯುತ್ ಪ್ರವಾಹದ ದಿಕ್ಕಿಗೆ ಹೊಂದಿಸಿದರೆ ಎಲ್ಲ ಬೆರಳುಗಳು ವಿದ್ಯುತ್ ಪ್ರವಾಹದ ದಿಕ್ಕನ್ನು ಸೂಚಿಸ್ತಿರ್ತವೆ, ಬಲರೇಖೆಗಳ ದಿಕ್ಕನ್ನು ಸೂಚಿಸ್ತವೆ ಅಂತ ಅನ್ನೋದನ್ನು ಚಿತ್ರದ ಮೂಲಕ ತುಂಬ ಈಸಿಯಾಗಿ ಬಿಡಿಸ್ಬೋದು. ಇದು 2 ಅಂಕದ ಚಿತ್ರವಾಗಿದೆ. ನಮ್ಮ ಮುಂದಿನ ಪ್ರಶ್ನೆಗೆ ಹೋಗೋಣ. ವಾಹಕದ ರೋಧ ಅವಲಂಬಿಸಿರುವ ಅಂಶಗಳು ಯಾವುವು? ಯಾವುದೇ ವಿದ್ಯುತ್ ವಾಹಕ ಅವಲಂಬಿಸಿರುವ ಅಂಶಗಳು ಯಾವುವು? ಭಾಳ ಸುಲಭವಾದ ಪ್ರಶ್ನೆ. 4 ಅಂಶಗಳನ್ನ ಇಲ್ಲಿ ಹೇಳ್ಬೋದು. ಯಾವ 4 ಅಂಶ ಅಂದರೆ, ವಾಹಕದ ಉದ್ದ ಹೆಚ್ಚಾದಂತೆ ವಿದ್ಯುತ್ ರೋಧ ಹೆಚ್ಚಾಗುತ್ತದೆ. ವಾಹಕದ ದಪ್ಪ ಅಥವಾ ಅಡ್ಡ ಕೊಯ್ತ, ವಾಹಕದ ದಪ್ಪ ಹೆಚ್ಚಾದಂತೆ ವಿದ್ಯುತ್ ರೋಧ ಕಡಿಮೆಯಾಗುತ್ತದೆ. ವಾಹಕದ ತಾಪ ಹೆಚ್ಚಾದಂತೆ ವಿದ್ಯುತ್ ರೋಧ ಹೆಚ್ಚಾಗುತ್ತದೆ. ತಾಪ ಕಡಿಮೆ ಇದ್ದರೆ ವಿದ್ಯುತ್ ರೋಧ ಕಡಿಮೆ ಆಗುತ್ತದೆ. ದ ಲಾಸ್ಟ್, ವಸ್ತುವಿನ ಸ್ವರೂಪ ಅಥವಾ ವಸ್ತುವಿನ ಗುಣಧರ್ಮ, ಯಾವ ವಸ್ತುವಿನಿಂದ ಅದು ಮಾಡಲ್ಪಟ್ಟಿದೆ ಅದು. ನೆಕ್ಸ್ಟ್ ಅಥವಾ ಕ್ವಶನ್ ಇದೆ ಇದಕ್ಕೆ ಇನ್ನೊಂದು, ವಿದ್ಯುತ್ ಟೋಸ್ಟರು, ಇಸ್ತ್ರಿ ಪೆಟ್ಟಿಗೆ,
ಸುರುಳಿಗಳು ಶುದ್ಧ ಲೋಹದ ಬದಲಿಗೆ ಮಿಶ್ರ ಲೋಹಗಳನ್ನು ಬಳಸ್ತಾರೆ ಯಾಕೆ ಅಂತ ಕೇಳಿದ್ದಾರೆ. ಸೊ ಇಲ್ಲಿ ಏಕೆಂದರೆ ಶುದ್ಧ ಲೋಹಗಳು ಅಷ್ಟೊಂದು ವಿದ್ಯುತ್ ರೋಧತೆಯನ್ನು ತೋರಿಸೋದಿಲ್ಲ, ಅದಕ್ಕೆ ಮಿಶ್ರ ಲೋಹಗಳು ರೋಧಶೀಲತೆ ಹೆಚ್ಚಿನ ತಾಪದಲ್ಲಿ ಇವು ಸುಲಭವಾಗಿ ದಹಿಸುವುದಿಲ್ಲ. ಅಂದರೆ ಇವಕ್ಕೆ ಅತಿಯಾದ ಉಷ್ಣತೆಯಿಂದ ಇವು ಬೇಗನೆ ಕರಗೋದಾಗಲಿ ಆ ಥರ ಯಾವುದೇ ಕ್ರಿಯೆಗಳು ನಡೆಯೋದಿಲ್ಲ. ಹಾಗಾಗಿ ಬರಿಬೇಕಾಗಿದ್ದ ಉತ್ತರ ಮಿಶ್ರ ಲೋಹಗಳ ರೋಧಶೀಲತೆ ಹೆಚ್ಚು ಮತ್ತು ಇವು ಸುಲಭವಾಗಿ ಹೆಚ್ಚಿನ ತಾಪದಲ್ಲಿ ದಹಿಸುವುದಿಲ್ಲ. ನಮ್ಮ 20ನೇ ಪ್ರಶ್ನೆಗೆ ಹೋಗ್ತೀವಿ. ಜೈವಿಕ ಶಿಥಿಲೀಯವಲ್ಲದ ತ್ಯಾಜ್ಯಗಳು ಪರಿಸರದ ಮೇಲೆ ಬೀರುವ 2 ಪರಿಣಾಮಗಳು ಯಾವುವು? ಜೀವಶಿಥಿಲೀಯವಲ್ಲದ ಅಂದರೆ ಜೈವಿಕ ವಿಘಟನೆಗೆ ಒಳಗಾಗದ ತ್ಯಾಜ್ಯಗಳ ಪರಿಸರದ ಮೇಲೆ ಬೀರುವ 2 ಪರಿಣಾಮಗಳು ಯಾವುವು? ಜೈವಿಕ ವಿಘಟನೆಗೆ ಒಳಗಾಗದ ತ್ಯಾಜ್ಯಗಳು ಅಂದರೆ ಪ್ಲಾಸ್ಟಿಕ್ಕು, DDT, ಕೀಟನಾಶಕಗಳು ಇವೆಲ್ಲ ಏನು ಪರಿಣಾಮ ಬೀರ್ತವೆ? ಮತ್ತು ಇನ್ನೊಂದು ಪ್ರಶ್ನೆ ಕೇಳ್ತಿದ್ದಾರೆ ಇದ್ರ ಜೊತೆಗೆ, ಇವುಗಳ ವಿಲೇವಾರಿಗೆ ಸೂಕ್ತವಾದ 2 ವಿಧಾನ ಹೇಳ್ರಿ ಅಂತ. ಸೊ ಇದ್ರ ಉತ್ತರ ಏನಂತ, ಜೈವಿಕ ಶಿಥಿಲೀಯವಲ್ಲದ ತ್ಯಾಜ್ಯಗಳು ಪರಿಸರದ ಮೇಲೆ ಬೀರುವ 2 ಪರಿಣಾಮಗಳು ಅಂದರೆ ನಂಬರ್ 1 DDT ಅಂತವು ಜೈವಿಕ ಸಾಂದ್ರತಾ ವೃದ್ಧಿಯನ್ನು ಉಂಟು ಮಾಡ್ತವೆ. ನಂಬರ್ 2 ಪೆಟ್ರೋಲ್ನಲ್ಲಿರುವಂಥ ಸೀಸದ ಆಮಿ ಉಸಿರಾಟ ಸಂಬಂಧಿ ರೋಗಗಳಿಗೆ ಕಾರಣ ಆಗ್ತವೆ. ಇವು ಪರಿಸರದ ಮೇಲೆ ಬೀರುವಂಥ ಪರಿಣಾಮಗಳು. ಹಂಗಾರೆ ವಿಲೇವಾರಿ ಹೆಂಗೆ ಮಾಡ್ತೀರಿ? ಅಥವಾ ಇನ್ನೊಂದು ಎಕ್ಸಾಂಪಲ್ ಹೇಳ್ತಿದ್ವಿ, ಎಕ್ಸ್ಟ್ರಾ ಗೊಬ್ಬರ, ಕೀಟನಾಶಕಗಳು ನೀರಿಗೆ ಸೇರಿದು ಅಂದರೆ ನೀರಿನ ಮಾಲಿನ್ಯವನ್ನು ಮಾಡ್ತವೆ, ಭೂಮಿಯ ಮಾಲಿನ್ಯವನ್ನು ಸಹ ಇವು ಮಾಡ್ತವೆ. ಹಂಗಾರೆ ವಿಲೇವಾರಿ ಹೇಗೆ ಮಾಡೋದು? ವಿಲೇವಾರಿ ಮಾಡೋದು ಬಹಳ ಸುಲಭವಾದ ಕೆಲಸ. ಏನಂದರೆ ಇವುಗಳ ಬಳಕೆಯನ್ನೇ ಕಡಿಮೆ ಮಾಡಿಬಿಡ್ಬೇಕು. ಪ್ಲಾಸ್ಟಿಕ್ ಬಳಕೆ ಆಗಲಿ ಅಥವಾ ರಾಸಾಯನಿಕಗಳ ಬಳಕೆಯನ್ನು ಕಡಿಮೆ ಮಾಡೋದು ಬೆಸ್ಟ್ ವಿಧಾನ. 2ನೇದು ಜೈವಿಕ ವಿಘಟನೆಗೆ ಒಳಗಾಗದ ವಸ್ತುಗಳ ಬಳಕೆಯನ್ನು ಮಿತಗೊಳಿಸುವುದು, ಅಥವಾ ನಾವು ಹೇಳುವಂಥ 5 Rs: ರೆಡ್ಯೂಸ್, ರೀಯೂಸ್, ರೆಫ್ಯೂಸ್, ರೀಪರ್ಪೋಸಲ್, ರೀಸೈಕಲ್. ಸೊ ಇವುಗಳನ್ನು ಮಾಡಿದರೆ ನಮಗೆ ಈಸಿಯಾಗಿ ಇವುಗಳನ್ನು ವಿಲೇವಾರಿ ಮಾಡ್ಬೋದು. ನಮ್ಮ 22ನೇ ಪ್ರಶ್ನೆ, ಇಲ್ಲೊಂದು ಚಿತ್ರ ತೋರಿಸ್ತಿದ್ದಾರೆ. ಪರಾಗರೇಣುಗಳು ಮೊಳಕೆ ಒಡೆದು ಅದರ ಅಂಡಾಶಯವನ್ನು ಸೇರುವಂಥ ಚಿತ್ರ. ಈ ಚಿತ್ರ ತೋರಿಸಿ ಇದರಲ್ಲಿ A, B, C ಅನ್ನೋಂಥ ಭಾಗಗಳನ್ನ ತೋರಿಸಿದ್ದಾರೆ, ಗುರುತಿಸಿದ್ದಾರೆ. ಅವುಗಳು ಏನು ಮತ್ತು ಅವುಗಳ ಕಾರ್ಯವನ್ನು ತಿಳಿಸಿರಿ. ಇಲ್ಲಿರುವಂಥ 2 ಪ್ರಶ್ನೆ. ಫಸ್ಟ್ ABC ಗುರುತಿಸಿದರೆ 1 ಮಾರ್ಕ್ಸು, ಅವುಗಳ ಕಾರ್ಯವನ್ನು ಬರೆದ್ರೆ 1 ಮಾರ್ಕ್ಸು. ABC A ಅಂದರೆ ಪರಾಗ ನಳಿಕೆ, ಇಲ್ಲಿ B ಅಂದರೆ ಅಂಡಾಶಯ, C ಅಂದರೆ ಹೆಣ್ಣು ಲಿಂಗಾಣು. ಕಾರ್ಯಗಳೇನು? ಪರಾಗ ನಳಿಕೆ ಕಾರ್ಯ ಪರಾಗ ರೇಣುವಿನಲ್ಲಿರುವಂಥ ಗಂಡು ಲಿಂಗಾಣುವನ್ನು ಹೆಣ್ಣು ಲಿಂಗಾಣುವಿಗೆ ತಂದು ತಲುಪಿಸುವುದು. ಅಂಡಾಶಯ ಪರಾಗಸ್ಪರ್ಶದ ನಂತರ ಹಣ್ಣಾಗಿ ಬದಲಾವಣೆಯಾಗುವಂಥ ಕೆಲಸವನ್ನು ಮಾಡ್ತದೆ. ಹೆಣ್ಣು ಲಿಂಗಾಣು ಪರಾಗಸ್ಪರ್ಶ ಆದಮೇಲೆ ಅದು ಬೀಜವಾಗಿ ಪರಿವರ್ತನೆ ಆಗ್ತದೆ. ತುಂಬ ಸುಲಭವಾದ ಒಂದು ಪ್ರಶ್ನೆಯಾಗಿತ್ತು. 23ನೇ ಪ್ರಶ್ನೆಗೆ ಹೋಗೋಣ. ಮರುಬಳಕೆ, ಮರುಚಕ್ರೀಕರಣ ಈ ವಿಧಾನಗಳಲ್ಲಿ ಯಾವುದು ಉತ್ತಮ ಮತ್ತು ಯಾಕೆ? ಫಸ್ಟ್ ಯಾವುದು ಉತ್ತಮ ಅಂತ ಹೇಳಿದರೆ 1 ಮಾರ್ಕ್ಸು, ಯಾಕೆ ಅಂತ ಹೇಳಿದರೆ 1 ಮಾರ್ಕ್ಸು. ಯಾವುದು ಅನಿಸ್ತದೆ ನಿಮಗೆ? ಮರುಬಳಕೆನ, ಮರುಚಕ್ರೀಕರಣನ? ಎಸ್, ಯು ಆರ್ ಕರೆಕ್ಟ್. ಮರುಬಳಕೆ ತುಂಬ ಬೆಸ್ಟ್ ವಿಧಾನ. ಯಾಕೆ ಅಂತಂದರೆ ಮರುಬಳಕೆ ಮಾಡಲಿಕ್ಕೆ ಯಾವುದೇ ರೀತಿಯ ಅತಿ ಹೆಚ್ಚಿನ ಪ್ರಮಾಣದ ಶಕ್ತಿ ಬಳಕೆ ಅವಶ್ಯಕತೆ ಇರೋದಿಲ್ಲ, ಅಥವಾ ಯಾವುದೇ ರೀತಿಯ ಲೇಬರ್ಸ್ ಬೇಕಾಗ್ತಾರೆ, ಕೆಲಸ ಹಚ್ಚಿ ಅದನ್ನು ಬದಲಾವಣೆ ಮಾಡ್ಕೊಳ್ಳೋಂಥದ್ದು ಭಾಳ ಕಷ್ಟಕರವಾದಂಥ ಕೆಲಸ ಅಂತೂ ಅಲ್ಲೇ ಅಲ್ಲ. ಹಾಗಾಗಿ ಮರುಬಳಕೆ ಉತ್ತಮ. ಮರುಬಳಕೆಯಲ್ಲಿ ಯಾವುದೇ ರೀತಿಯ ಶಕ್ತಿ ಅವಶ್ಯಕತೆ ಇರೋದಿಲ್ಲ ಮತ್ತು ಇದು ಮಾಲಿನ್ಯವನ್ನೂ ಸಹ ಮಾಡುವುದಿಲ್ಲ. ಆದ್ದರಿಂದ ಮರುಚಕ್ರೀಕರಣಕ್ಕಿಂತ ಮರುಬಳಕೆ ತುಂಬ ಸುಲಭವಾದ ಕ್ರಿಯೆ ಮತ್ತು ಒಳ್ಳೆಯ ಕ್ರಿಯೆ. ಅಥವಾ ಈ ಪ್ರಶ್ನೆಗೆ ಪ್ರಶ್ನೆ ಇದೆ, ಫ್ಲೆಮಿಂಗ್ನ ಬಲಗೈ ನಿಯಮವನ್ನು ತಿಳಿಸಿ, ಅದನ್ನು ಆಧರಿಸಿದ ಉಪಕರಣಗಳನ್ನು ತಿಳಿಸಿರಿ ಅಂತ. ಫ್ಲೆಮಿಂಗ್ನ ಬಲಗೈ ನಿಯಮ ಅಂತಂದರೆ ಡೈನಮೋ ನಿಯಮ. ಫ್ಲೆಮಿಂಗ್ನ 2 ನಿಯಮಗಳು. ಬಲಗೈ ನಿಯಮ ಅಂದರೆ ಡೈನಮೋ ನಿಯಮ, ಎಡಗೈ ನಿಯಮ ಅಂದರೆ ಮೋಟ್ರ್ ನಿಯಮ. ಏನು ಬಲಗೈ ನಿಯಮ ಅಂದ್ರೇನು, ಡೈನಮೋ ನಿಯಮ ಅಂದ್ರೇನು ಅಂತಂದರೆ ಬಲಗೈನ ಹೆಬ್ಬೆರಳು, ಮಧ್ಯ ಬೆರಳು, ತೋರ್ಬೆರಳುಗಳನ್ನ ಪರಸ್ಪರವಾಗಿ ಹಿಡಿದಾಗ, ಲಂಬವಾಗಿ ಹಿಡಿದಾಗ ಹೆಬ್ಬೆರಳು ವಾಹಕದ ಚಲನೆಯ ದಿಕ್ಕನ್ನು ತೋರಿಸಿದರೆ, ತೋರ್ಬೆರಳು ಕಾಂತಕ್ಷೇತ್ರದ ದಿಕ್ಕನ್ನು ಮತ್ತು ಮಧ್ಯ ಬೆರಳು ಪ್ರೇರಿತ ವಿದ್ಯುತ್ ಚಾಲಕದ ಬಲದ ದಿಕ್ಕನ್ನು ಅಥವಾ ಪ್ರೇರಿತ ವಿದ್ಯುತ್ ಪ್ರವಾಹದ ದಿಕ್ಕನ್ನು ಸೂಚಿಸುತ್ತದೆ ಅಂತ ಹೇಳಿದರೆ ಇದು ನಿಯಮ ಆಯಿತು. ಎಲ್ಲೆಲ್ಲಿ ಬಳಕೆ ಮಾಡ್ತೀವಿ ಅಂತಂದರೆ ಹೆಚ್ಚಾಗಿ ಡೈನಮೋಗಳನ್ನು ತಯಾರಿಕೆಯಲ್ಲಿ ಬಳಕೆ ಮಾಡ್ಕೋತಾರೆ, ಜನರೇಟರ್ಗಳ ಬಳಕೆಯಲ್ಲಿ ಇದನ್ನು ಬಳಕೆ ಮಾಡ್ಕೋತೀವಿ ಅಂತ.
24ನೇ ಪ್ರಶ್ನೆ ಇದೆ, ಬಲಗೈ ಹೆಬ್ಬೆರಳು ನಿಯಮ ಅಂತಲೂ ಕರೀತಾರೆ. ನಿಯಮವನ್ನು ನಿರೂಪಿಸಿ. ಅಂದರೆ ಏನು ಮತ್ತು ಅದರ ಅನ್ವಯವನ್ನು ತಿಳಿಸಿರಿ, ಅದರ ಉಪಯೋಗವನ್ನು ತಿಳಿಸಿರಿ. ಬಲಗೈ ಹೆಬ್ಬೆರಳು ನಿಯಮಕ್ಕೆ ಇನ್ನೊಂದು ಹೆಸರು ಇದೆ, ಏನಂದ್ರೆ ಮ್ಯಾಕ್ಸ್ವೆಲ್ ಬಲಗೈ ಹಿಡಿಗಟ್ಟು ನಿಯಮ ಅಂತಲೂ ಕರೀತಾರೆ. ಸೊ ಆ ಥರ ಕರೆದರೂ ಅದೇ ಪ್ರಶ್ನೆ ಆಗಿರ್ತದೆ. ಈ ನಿಯಮ ಏನು? ಬಲಗೈನಲ್ಲಿ ವಿದ್ಯುತ್ ಪ್ರವಹಿಸುತ್ತಿರುವ ನೇರವಾದ ಒಂದು ವಾಹಕವನ್ನು ಹಿಡಿದಿರಿ ಎಂದು ಭಾವಿಸಿದಾಗ ಹೆಬ್ಬೆರಳು ವಿದ್ಯುತ್ ಪ್ರವಾಹದ ದಿಕ್ಕನ್ನು ಸೂಚಿಸುತ್ತದೆ ಮತ್ತು ಇತರ ಬೆರಳುಗಳು ಕಾಂತೀಯ ಬಲರೇಖೆಗಳನ್ನು ಸೂಚಿಸುತ್ತವೆ ಅನ್ನೋದೇ ಬಲಗೈ ಹೆಬ್ಬೆರಳು ನಿಯಮ. ಅಂದರೆ ಇದರ ಅನ್ವಯ ಏನು? ಇದರ ಅನ್ವಯ ಯಾವುದೇ ಒಂದು ವಾಹಕದಲ್ಲಿ ಹರಿಯುವ ವಿದ್ಯುತ್ ಪ್ರವಾಹ ಆಗುವಾಗ ಅದರ ಸುತ್ತಲೂ ಕಾಂತಕ್ಷೇತ್ರ ಉತ್ಪತ್ತಿ ಆಗ್ತದೆ. ಆ ಕಾಂತಕ್ಷೇತ್ರದಲ್ಲಿರುವ ಕಾಂತೀಯ ಬಲರೇಖೆಗಳ ದಿಕ್ಕನ್ನು ಕಂಡುಹಿಡಿಯಲಿಕ್ಕೆ ಈ ನಿಯಮವನ್ನು ನಾವು ಬಳಸ್ಕೊತೀವಿ. ನಮ್ಮ 3 ಅಂಕದ ಪ್ರಶ್ನೆಗಳಿಗೆ ಹೋಗ್ತಾ ಇದ್ದೀವಿ. ಸೊ 3 ಅಂಕದ ಪ್ರಶ್ನೆಗಳು. ನಂಬರ್ 1, ಮಾನವರಲ್ಲಿ ಗ್ಲುಕೋಸ್ ವಿಭಜನೆಯ ವಿವಿಧ ಹಂತಗಳನ್ನು ತಿಳಿಸಿರಿ. ಮಾನವನಲ್ಲಿ ಗ್ಲುಕೋಸ್ ವಿಭಜನೆ ವಿವಿಧ ಹಂತಗಳನ್ನು ತಿಳಿಸಿರಿ ಅಂದರೆ ಮಾನವನಲ್ಲಿ ಗ್ಲುಕೋಸ್ 3 ಹಂತಗಳಲ್ಲಿ ಅಥವಾ 3 ರೀತಿಯಲ್ಲಿ ವಿಭಜನೆ ಆಗ್ತದೆ. ನಂಬರ್ 1, ಆಮ್ಲಜನಕದ ಅನುಪಸ್ಥಿತಿಯಲ್ಲಿ ಹೇಗೆ ವಿಭಜನೆ ಆಗ್ತದೆ ಅಂತಂದರೆ ಗ್ಲುಕೋಸ್ ಇದ್ದಿದ್ದು ಮೊದಲು ಪೈರುವೇಟ್ ಆಗ್ತದೆ. ಪೈರುವೇಟ್ಗೆ ಆಮ್ಲಜನಕ ಸಿಗದೇ ಇರೋದ್ರಿಂದ ಅದು ಎಥನಾಲ್ ಆಗಿ ಪ್ಲಸ್ ಕಾರ್ಬನ್ ಡೈಆಕ್ಸೈಡ್ ಪ್ಲಸ್ ಶಕ್ತಿ ಬಿಡುಗಡೆ ಆಗ್ತದೆ. ಇದು ಸೂಕ್ಷ್ಮಾಣುಜೀವಿಗಳು ಸಿಲಿಂಡರ್ಗಳಲ್ಲಿ ನಡೆಯುವಂಥ ಕ್ರಿಯೆ. ಆಮ್ಲಜನಕದ ಉಪಸ್ಥಿತಿಯಲ್ಲಿ ಆಮ್ಲಜನಕ ಸಹಿತ ಕ್ರಿಯೆಯಿಂದ ಗ್ಲುಕೋಸ್ ವಿಭಜನೆ ಆಗ್ತದೆ. ಅಲ್ಲಿ ಸಾಮಾನ್ಯವಾಗಿ ಎಲ್ಲ ಮಾನವರಲ್ಲಿ ಅಥವಾ ಎಲ್ಲ ಬಹುಕೋಶೀಯ ಜೀವಿಗಳಲ್ಲಿ ಈ ಕ್ರಿಯೆ ಆಗ್ತದೆ. ಗ್ಲುಕೋಸ್ ಪೈರುವೇಟ್ ಆಗ್ತದೆ. ಪೈರುವೇಟ್ ಇದ್ದಿದ್ದು ಆಮ್ಲಜನಕದ ಸಹಾಯದಿಂದ ಕಾರ್ಬನ್ ಡೈಆಕ್ಸೈಡ್, ನೀರು ಮತ್ತು ಶಕ್ತಿ ಬಿಡುಗಡೆ ಆಗ್ತದೆ. 1ನೇ ಮತ್ತು 2ನೇದರಲ್ಲಿ ವ್ಯತ್ಯಾಸ ಏನಂದರೆ ಆಮ್ಲಜನಕದ ಅನುಪಸ್ಥಿತಿಯಲ್ಲಿ ಉತ್ಪತ್ತಿಯಾಗುವ ಶಕ್ತಿ ಪ್ರಮಾಣ ಭಾಳ ಕಡಿಮೆ ಇರ್ತದೆ. ಆದರೆ ಆಮ್ಲಜನಕದ ಉಪಸ್ಥಿತಿಯಲ್ಲಿ ಬಿಡುಗಡೆ ಆಗುವ ಶಕ್ತಿ ಪ್ರಮಾಣ ಜಾಸ್ತಿ ಇರ್ತದೆ. ಆ್ಯಂಡ್ ದ ಥರ್ಡ್ ಒನ್, ಆಮ್ಲಜನಕದ ಕೊರತೆಯಲ್ಲೂ ಸಹ ಕೆಲವೊಂದು ಸಲ ಗ್ಲುಕೋಸ್ ವಿಭಜನೆ ಆಗ್ತದೆ. ಆಮ್ಲಜನಕ ಕೊರತೆ ಎಲ್ಲಿ ಆಗ್ತದೆ ಅಂದ್ರೆ ಸ್ನಾಯು ಕೋಶಗಳಲ್ಲಿ ಆಗ್ತದೆ. ಗ್ಲುಕೋಸ್ ಪೈರುವೇಟ್ ಆಗಿ ಲ್ಯಾಕ್ಟಿಕ್ ಆಮ್ಲ ಮತ್ತು ಶಕ್ತಿ ಬಿಡುಗಡೆ ಆಗ್ತದೆ. ಈ ಲ್ಯಾಕ್ಟಿಕ್ ಆಮ್ಲ ನಮ್ಮ ಸ್ನಾಯುಗಳಲ್ಲಿ ಸೆಳೆತವನ್ನು ಉಂಟು ಮಾಡ್ತವೆ, ಸ್ನಾಯು ಸೆಳೆತಕ್ಕೆ ಕಾರಣವಾಗ್ತವೆ ಅಂತ ಹೇಳ್ತೀವಿ. ಈ ಪ್ರಶ್ನೆಯನ್ನು ಬೇರೆ ಬೇರೆ ಥರದಲ್ಲಿ ಕೇಳ್ತಿರ್ತಾರೆ. ಒಬ್ಬ ಆಟಗಾರ ಓಡುವಾಗ ಒಮ್ಮೆಲೆ ಅವನ ಸ್ನಾಯು ಸೆಳೆತಕ್ಕೆ ಒಳಗಾಗುತ್ತಿದ್ದಾನೆ, ಹಾಗಾದರೆ ಅವನಲ್ಲಿ ನಡೆದ ಕ್ರಿಯೆ ಯಾವುದು, ಅವನ ಸ್ನಾಯುಗಳಲ್ಲಿ ಬಿಡುಗಡೆ ಯಾವುದು, ಆಮ್ಲ ಯಾವುದು ಅಂತ ಕೇಳ್ಬೋದು. ಹಾಗಾಗಿ ಲ್ಯಾಕ್ಟಿಕ್ ಆಮ್ಲ ಅನ್ನುವಂಥ ಹೆಸರನ್ನ ನೆನಪಿಗಿಟ್ಕೊಳ್ರಿ. ನಮ್ಮ 26ನೇ ಪ್ರಶ್ನೆಗೆ ಹೋಗ್ತಾ ಇದ್ದೀವಿ. ನಿಮ್ಮ ದರ್ಪಣದ F1 ಮತ್ತು 2Fಗಳ ಮಧ್ಯೆ ವಸ್ತುವನ್ನು ಇರಿಸಿದಾಗ ಉಂಟಾಗುವ ಪ್ರತಿಬಿಂಬವನ್ನು ರೇಖಾನಕ್ಷೆಯ ಮೂಲಕ ತೋರಿಸಿ ಪ್ರತಿಬಿಂಬದ ಲಕ್ಷಣಗಳನ್ನು ತಿಳಿಸಿ ಅಂತ. ಇಲ್ಲಿ F1 ಮತ್ತು 2Fಗಳ ನಡುವೆ ವಸ್ತುವನ್ನು ಇರಿಸಿದಾಗ ಅಂತಂದರೆ ಬೇರೇನೂ ಅಲ್ಲ, C ಮತ್ತು Fನ ನಡುವೆ ವಸ್ತುವನ್ನು ಇರಿಸಿದಾಗ ಉತ್ಪತ್ತಿಯಾಗುವ ರೇಖಾಚಿತ್ರ ತೆಗಿಬೇಕು. ನಾವು ಸಾಮಾನ್ಯವಾಗಿ ಗೊತ್ತು ನಮಗೆ ರೇಖಾಚಿತ್ರ ಹೆಂಗೆ ತೆಗಿತೀವಿ ಅಂತ. ಪ್ರಧಾನ ಅಕ್ಷ. ಸೊ ನಮಗೆ ನಿಮ್ನ ದರ್ಪಣ ಅಂತ ಹೇಳ್ತಾರೆ, ನಿಮ್ನ ದರ್ಪಣ ತೆಗೆದೀವಿ. C ಮತ್ತು Fನ ನಡುವೆ ವಸ್ತುವನ್ನು ಇಟ್ಟಿವಿ. ಒಂದು ಕಿರಣವನ್ನು ಸಮಾಂತರ ಕಿರಣವನ್ನು ಅಲ್ಲಿ ರೇಖೆಯನ್ನು ಕೊರೆಯಲಾಗಿದೆ. ಸಮಾಂತರ ಕಿರಣ ಸಂಗಮ ಬಿಂದುವಿನ ಮೂಲಕ ಹಿಂದಕ್ಕೆ ಹೋಗ್ತಾ ಇದೆ. ಇನ್ನೊಂದು ಕಿರಣವನ್ನು ಸೀದ ಮೂಲಕ ಹಾಸಿ ನಾವು ಆ ವಸ್ತುವಿನ ತಲೆಯ ಮೇಲಿಂದ ದರ್ಪಣದ ಮೇಲೆ ಪ್ರತಿಫಲನ ಆಗುವಂಗೆ ಮಾಡಾಕ್ತೀವಿ. ಆ ಕಿರಣ ತಾನು ಹೋದ ದಿಕ್ಕಿನಲ್ಲೇ ಹಿಂತಿರುಗಿ ಬರ್ತದೆ. ಅವೆರಡೂ ಎಲ್ಲಿ ಕೂಡ್ತವೆ ಅಲ್ಲಿ ಚಿತ್ರ ಮೂಡ್ತದೆ. ಚಿತ್ರ ಹೇಗಿದೆ? ತೆಳಗಾಗಿದೆ, ಸತ್ಯ ಪ್ರತಿಬಿಂಬ ಇದೆ, ವಸ್ತುವಿಗಿಂತ ದೊಡ್ಡದಾದ ಪ್ರತಿಬಿಂಬ ಇಲ್ಲಿ ಮೂಡಾಗ್ತದೆ ಅಂತ ಅನ್ನೋದೇ ಇಲ್ಲಿ ಪ್ರತಿಬಿಂಬದ ಲಕ್ಷಣಗಳು. 27ನೇ ಪ್ರಶ್ನೆಗೆ ಹೋಗ್ತೀವಿ. ಬಹಳ ಈಸಿಯೆಸ್ಟ್ ಕ್ವಶನ್ ಇದು. ಪ್ರೊಪನೋಯಿಕ್ ಆಮ್ಲ, ಪ್ರೊಪೆನಾಲ್ ಮತ್ತು ಸೈಕ್ಲೋಹೆಕ್ಸೇನ್ ರಚನೆಯನ್ನು ಬರೆಯಿರಿ ಅಂತ ಹೇಳ್ತಿದ್ದಾರೆ. ಭಾಳ ಸಿಂಪಲ್, ಒಂದೊಂದು ರಚನೆಗೆ ಒಂದೊಂದು ಮಾರ್ಕ್ಸು. ಪ್ರೊಪೆನೋಯಿಕ್ ಆಮ್ಲ. ಸೊ ಪ್ರೊಪೆನೋಯಿಕ್ ಆಮ್ಲ ಒಳಗೆ ಏನು ಬರ್ತದೆ ಅಂದ್ರೆ ನಾವು CH3, CH2, COOH, ಇಲ್ಲಿ COOH ಕಾರ್ಬಾಕ್ಸಿಲಿಕ್ ಗುಂಪು, ಇದು ಬಂದರೆ ನೋಯಿಕ್ ಆಮ್ಲ ಅಂತಾರೆ ನಮ್ಗೆ ಗೊತ್ತು. ಪ್ರೊಪೆನಾಲ್. ಸೊ ಪ್ರೊಪೆನಾಲ್ ಇನ್ನೊಂದು ಆಲ್ಕೋಹಾಲ್ದ ಒಂದು ಗುಂಪು, ಹಾಗಾಗಿ ಇಲ್ಲಿ CH3, CH2, CH2OH ಅಂತ ಬರಿಬೋದು. ಸೊ ಪ್ರೊಪೆನಾಲ್ ಚಿತ್ರವನ್ನು ನಾವು ಈಸಿಯಾಗಿ ಮಾಡಿರ್ತೀವಿ ಪ್ರಾಕ್ಟೀಸ್ ಅಂತ ಅನ್ಕೊತಾ ನಾವು ಇನ್ನೊಂದು ಮುಂದ್ಗಡೆ ಇನ್ನೊಂದು ಸೈಕ್ಲೋಹೆಕ್ಸೇನ್ ಇದೆ. ಸೈಕ್ಲೋಹೆಕ್ಸೇನ್ ನಮ್ಮ ಹಿಂದಿನ ಪ್ರಶ್ನೆ ಪತ್ರಿಕೆಯಲ್ಲೂ ಬಂದಿತ್ತು,
ಹಾಗಾಗಿ 6 ಕಾರ್ಬನ್ಗಳುಳ್ಳುವಂಥ 12 ಹೈಡ್ರೋಜನ್ಗಳಿರುವಂಥ ಒಂದು ರಚನೆ ನಾವು ಬರಿತೀರಿ ಅಂತ ಅನ್ಕೋತಿದ್ವಿ. 28ನೇ ಪ್ರಶ್ನೆಗೆ ಹೋಗ್ತಾ ಇದ್ದೀನಿ. ಸ್ವಲ್ಪ ಇಂಥ ಪ್ರಶ್ನೆಗಳು ಕಠಿಣ ಅಂತ ಅನ್ನಿಸ್ತವೆ ನೋಡಿದ ಕೂಡಲೇ, ಬಟ್ ನಿಜವಾಗ್ಲೂ ಪ್ರಶ್ನೆ ಎಷ್ಟು ದೊಡ್ಡದಿರ್ತದೆ, ಉತ್ತರ ಅಷ್ಟೇ ಚಿಕ್ಕದಿರ್ತದೆ ಅನ್ನೋದು ಮಾತ್ರ ಸತ್ಯ. ಹಾಗಾಗಿ ಇಂಥ ಪ್ರಶ್ನೆಗಳನ್ನು ಒಂದು ಬಿಟ್ಟು 2 ಸಾರಿ ಓದ್ಕೊಳ್ಳೋದು ತುಂಬ ಒಳ್ಳೆಯ ಕೆಲಸ. ಪ್ರಶ್ನೆ ಏನು? ಪ್ರಶ್ನೆಗೆ ಬರಾಕ್ತೀವಿ. ಪ್ರಶ್ನೆ ಏನಂತಂದರೆ KLMN ಮತ್ತು Oಗಳ ಪರಮಾಣು ಸಂಖ್ಯೆ ಅನುಕ್ರಮವಾಗಿ 7, 10, 12, 4, 19. ಆದರೆ ಮತ್ತೆ 3 ಪ್ರಶ್ನೆಗಳು ಕೇಳಿದರೆ ಅತ್ಯಂತ ಹೆಚ್ಚು ಪರಮಾಣು ಗಾತ್ರ ಹೊಂದಿರುವ ಧಾತು ಯಾವುದು, ಅತ್ಯಂತ ಕಡಿಮೆ ಕ್ರಿಯಾಶೀಲ ಧಾತು ಯಾವುದು ಮತ್ತು ಕಾರಣ ಹೇಳ್ರಿ, ಅತಿ ಹೆಚ್ಚು ಲೋಹೀಯ ಗುಣವುಳ್ಳ ಧಾತು ಯಾವುದು ಮತ್ತು ಏಕೆ ಅಂತ. ನಮಗೆ ಪರಮಾಣು ಸಂಖ್ಯೆ ಹೇಳಿಬಿಡ್ತಿದ್ದಾರೆ ಇಲ್ಲಿ. ಕೆ ಅಂದರೆ 7 ಪರಮಾಣು ಸಂಖ್ಯೆ, ಎಲ್ ಅಂದರೆ 10 ಪರಮಾಣು ಸಂಖ್ಯೆ, 12 ಅಂದರೆ ಎಮ್ ಅಂತೆ, ಎನ್ ಅಂದರೆ 4 ಅಂಡ್ O ಅಂದರೆ 19 ಅಂತ. ನಾವು ಇವುಗಳನ್ನು ಕರೆಕ್ಟಾಗಿ ಅನಲೈಸ್ ಮಾಡಿದರೆ ನಮಗೆಲ್ಲರಿಗೂ ಗೊತ್ತು, ಆವರ್ತನಗಳು ಯಾವಾಗಲೂ ಆವರ್ತ ಕೋಷ್ಟಕದಲ್ಲಿ ಎಡಗಡೆಯಿಂದ ಬಲಗಡೆಗೆ ಹೋದಂತೆ ಪರಮಾಣು ಗಾತ್ರ ಚಿಕ್ಕದಾಗುತ್ತದೆ. ಆದರೆ ಗುಂಪಿನಲ್ಲಿ ಕೆಳಗೆ ಬಂದಂತೆ ಪರಮಾಣು ಗಾತ್ರ ದೊಡ್ಡದಾಗುತ್ತದೆ. ಅಂದರೆ ಎಷ್ಟನೇ ಆವರ್ತನಕ್ಕೆ ಬರ್ತದೆ ಅಷ್ಟು ಗಾತ್ರ ದೊಡ್ಡದಾಗ್ತದೆ. ಅದೇ ಆವರ್ತನದಲ್ಲಿ ಮುಂದೆ ಹೋದರೆ ಅದರ ಗಾತ್ರ ಚಿಕ್ಕದಾಗ್ತಾ ಹೋಗ್ತದೆ. ಇಲ್ಲಿ ನಾವು ಎಲ್ಲ ನೋಡಿದ್ರೆ 19 ದೊಡ್ಡ ಅಂಕಿ. 19 ಎಷ್ಟನೇ ಆವರ್ತನದಲ್ಲಿ ಬರ್ತದೆ ಅಂದರೆ 4ನೇ ಆವರ್ತನದಲ್ಲಿ ಬರ್ತದೆ. ಹಾಗಾಗಿ ಇದರ ಗಾತ್ರನೇ ಅತಿ ದೊಡ್ಡ ಗಾತ್ರ. ಅದು ಎಡಗಡೆಯ ಭಾಗದಲ್ಲೇ ಬರ್ತದೆ. ಹಾಗಾಗಿ ಇಲ್ಲಿ ಅತಿ ದೊಡ್ಡ ಗಾತ್ರ 19 ಅಂದರೆ O. ಸೊ ಹಾಗಾಗಿ 1ನೇದು ಅತ್ಯಂತ ಹೆಚ್ಚು ಪರಮಾಣು ಗಾತ್ರ ಹೊಂದಿರೋ ಧಾತು ಅಂದರೆ O. ಇಲ್ಲಿ 19 ಅಂದರೆ ನಮ್ಗೆ ಗೊತ್ತು ಪೊಟ್ಯಾಷಿಯಂ. ನೆಕ್ಸ್ಟ್ ಹೋಗೋಣ, ಅತ್ಯಂತ ಕಡಿಮೆ ಕ್ರಿಯಾಶೀಲತೆ ಅಥವಾ ಕ್ರಿಯಾಶೀಲ ಧಾತು ಯಾವುದು ಅಂತ. ನಮಗೆ ಜಡಾನಿಲಗಳು ಅತ್ಯಂತ ಕಡಿಮೆ ಕ್ರಿಯಾಶೀಲತೆ ಇರುವಂಥ ಧಾತುಗಳು ಯಾವುವು? ಜಡಾನಿಲಗಳು ಅಂದರೆ ಹೀಲಿಯಮ್ಮು, ನಿಯಾನು, ಆರ್ಗಾನು, ಕ್ರಿಪ್ಟಾನು ನಮ್ಗೆ ಗೊತ್ತು. ಇಲ್ಲಿ 10 ನಂಬರ್ ನಿಯಾನು. 10 ನಂಬರೇ ಅತ್ಯಂತ ಕಡಿಮೆ ಕ್ರಿಯಾಶೀಲ. 10 ಅಂದರೆ ಎಲ್. ಸೊ ಹಾಗಾಗಿ ಇಲ್ಲಿ ನಿಯಾನ್ 10 ಆಗಿರೋದ್ರಿಂದ ಅತಿ ಕಡಿಮೆ ಕ್ರಿಯಾಶೀಲ ಧಾತು. ಯಾಕೆ ಕಾರಣ ಹೇಳ್ರಿ ಅಂತ ಹೇಳ್ತಾರೆ. ಇದು ಯಾವುದೇ ಎಲೆಕ್ಟ್ರಾನ್ಗಳನ್ನ ತೊಗೊಳ್ಳೋದು ಇಲ್ಲ, ಕೊಡೋದು ಇಲ್ಲ. ಹಾಗಾಗಿ ಜಡಾನಿಲ್ಲ. ಹಾಗಾಗಿ ಇದರ ಕ್ರಿಯಾಶೀಲತೆ ಅತ್ಯಂತ ಕಡಿಮೆ ಆಗಿರ್ತದೆ. ನಮ್ಮ 3ನೇ ಪ್ರಶ್ನೆ ಇದೆ, ಅತಿ ಹೆಚ್ಚು ಲೋಹೀಯ ಗುಣವುಳ್ಳ ಧಾತು ಯಾವುದು? ಲೋಹೀಯ ಗುಣ ಆವರ್ತ ಕೋಷ್ಟಕದ ಎಡಬದಿಯಲ್ಲಿ ಹೆಚ್ಚಿರ್ತದೆ, ಬಲಗಡೆಗೆ ಹೋದಂಗೆ ಕಡಿಮೆ ಆಗ್ತದೆ, ಮೇಲಿನಿಂದ ಕೆಳಗೆ ಬಂದಂಗೆ ಹೆಚ್ಚಾಗ್ತದೆ. ಹಾಗಾಗಿ ಇಲ್ಲಿ ಪೊಟ್ಯಾಷಿಯಂ ಎಡಗಡೆ ಭಾಗದಲ್ಲಿರುವಂಥ ಕೆಳಗಿರುವಂಥ ಒಂದು ನಮಗೆ ಕೊಟ್ಟಿರುವಂಥ 5 ಧಾತುಗಳಲ್ಲಿ ಅತ್ಯಂತ ಕೆಳಗಡೆ ಭಾಗದಲ್ಲಿ ಅಂದರೆ 4ನೇ ಆವರ್ತನದಲ್ಲಿ ಬರ್ತದೆ. ಹಾಗಾಗಿ ಅತ್ಯಂತ ಹೆಚ್ಚು ಲೋಹೀಯ ಗುಣ ಇರೋದು ಎದಕ್ಕಂದರೆ ಪೊಟ್ಯಾಷಿಯಂಗೆ. ಆವರ್ತ ಕೋಷ್ಟಕದಲ್ಲಿ ಕೆಳಗೆ ಬಂದಂತೆ ಅದರ ಲೋಹೀಯ ಗುಣ ಹೆಚ್ಚಾಗ್ತದೆ ಅಂತ ಅನ್ನೋದು ಇಲ್ಲಿ ಉತ್ತರ. 29ನೇ ಪ್ರಶ್ನೆಗೆ ಬರಾಕ್ತಿದ್ದೀವಿ. 29ನೇ ಪ್ರಶ್ನೆ ತುಂಬ ಚೆನ್ನಾಗಿರುವಂಥ ಪ್ರಶ್ನೆ, ತುಂಬ ದೊಡ್ಡಕ್ಕಿರುತ್ತೆ. ಇದು ಕನ್ಫ್ಯೂಸ್ ಮಾಡ್ತದೆ ಭಾಳ ಸಲ. ಕರೆಕ್ಟಾಗಿ ಓದ್ಕೊಂಡ್ರೆ ಭಾಳ ಈಸಿಯೆಸ್ಟ್ ಪ್ರಶ್ನೆ. ಎಕ್ಸ್ ಎಂಬ ಲೋಹವು XSO4 ಎಂಬ ಲವಣವನ್ನು ಉಂಟು ಮಾಡುತ್ತದೆ. ಈ ಲವಣ ಜಲೀಯ ದ್ರಾವಣವು ಸೋಡಿಯಂ ಹೈಡ್ರಾಕ್ಸೈಡ್ನೊಂದಿಗೆ ವರ್ತಿಸಿ ನೀಲಿ ಒತ್ತಡವನ್ನು ಉಂಟು ಮಾಡುತ್ತದೆ. ನೀಲಿ ಒತ್ತಡದ ವಾಯನ್ನು ಉಂಟು ಮಾಡುತ್ತದೆ. ಎಕ್ಸ್ ಲೋಹವು ಆಕ್ಸಿಜನ್ನೊಂದಿಗೆ ಹೆಚ್ಚಿನ ತಾಪದಲ್ಲಿ ವರ್ತಿಸಿದಾಗ ಕಪ್ಪು ಬಣ್ಣದ ಜಡ್ ಸಂಯುಕ್ತವನ್ನು ಉಂಟು ಮಾಡುತ್ತದೆ. ಹಾಗಾದರೆ ಸಮೀಕರಣಗಳೊಂದಿಗೆ XYZಗಳನ್ನು ಗುರುತಿಸಿರಿ ಅಂತ ಹೇಳ್ತಾರೆ. ಎಕ್ಸ್ ಲೋಹ XSO4 ನಮಗೆ ಗೊತ್ತಿರೋದು, ಭಾಳ ಸುಲಭವಾಗಿ ಗೊತ್ತಿರೋದು ತಾಮ್ರದ ಸಲ್ಫೇಟ್. ಸೊ ಹಾಗಾಗಿ ಎಕ್ಸ್ ಅನ್ನೋದು ಇಲ್ಲಿ ತಾಮ್ರದ ಸಲ್ಫೇಟ್ ಆಗಿರ್ತದೆ. ಎಕ್ಸ್ ದ್ರಾವಣ ಸೋಡಿಯಂ ಓಕೆ, ಸೋಡಿಯಂ ಸ್ವಲ್ಪ ಒಳ್ಳೆಯದು ಹೇಳ್ತೀವಿ. ಎಕ್ಸ್ ಅಂದರೆ ತಾಮ್ರ, CuSO4 ಲವಣವಾಗಿದೆ. ವಾಯುಯೊಂದಿಗೆ ನೀಲಿ ಒತ್ತಡವನ್ನು ಉಂಟು ಮಾಡ್ತೈತಿ ಸೋಡಿಯಂ ಹೈಡ್ರಾಕ್ಸೈಡ್ ಜೋಡಿ ಅಂತ ಹಾಕ್ತೀವಿ. ಹೆಂಗ್ರಿ ಅಂದರೆ CuSO4 NaOH ಜೊತೆಗೆ ರಿಯಾಕ್ಷನ್ ಮಾಡಿದರೆ Na2SO4 ಪ್ಲಸ್ CuOH ಟ್ವೈಸ್ ದಟ್ ಇಸ್ ತಾಮ್ರದ ಹೈಡ್ರಾಕ್ಸೈಡ್ ಇರ್ತದೆ. ತಾಮ್ರದ ಹೈಡ್ರಾಕ್ಸೈಡ್ ನೀಲಿ ಬಣ್ಣದ ಒತ್ತಡವನ್ನು ಉಂಟು ಮಾಡುತ್ತದೆ. ಇದಕ್ಕೆ ಇನ್ನೊಂದು ಭಾಳ ಈಸಿಯೆಸ್ಟ್ ಉದಾಹರಣೆ ನಾವು ಹೇಳ್ಬೋದು. ಹೇಗೆಂದರೆ ಇಂಥದ್ದೇ ಒಂದು ಪ್ರಶ್ನೆಯನ್ನು ಭಾಳ ಸಲ ಎಕ್ಸಾಮ್ನಲ್ಲಿ ಕೇಳಿದ್ದಾರೆ. ಏನು, ಕೈಯಲ್ಲಿ ಹಾಕ್ಕೊಂಡಿರುವಂಥ ತಾಮ್ರದ ಅಥವಾ ಹಿತ್ತಾಳೆ ಕಡಗಗಳು ಹಸಿರು ಬಣ್ಣವನ್ನು ಉಂಟು ಮಾಡ್ತವೆ ಅಥವಾ ನೀಲಿ ಬಣ್ಣವನ್ನು ಉಂಟು ಮಾಡ್ತವೆ ಅಂತ. ಅದಕ್ಕೆ
ಕಾರ್ಬನ್ನೂ ಸಹ ನಾವು ಹೇಳುವಂಥ ತಾಮ್ರದ ಹೈಡ್ರಾಕ್ಸೈಡ್ ಆಗಿರ್ತದೆ. ಹೈಡ್ರಾಕ್ಸೈಡ್ ಮತ್ತು ತಾಮ್ರದ ಕಾರ್ಬನೇಟ್ ಇರ್ತವೆ. ಇಲ್ಲಿ ತಾಮ್ರದ ಕಾರ್ಬನೇಟ್ ನೀಲಿ ಒತ್ತಡವನ್ನು ಉಂಟು ಮಾಡ್ತೈತಿ ಅಂತ. ನೆಕ್ಸ್ಟ್ ಕ್ವಶನ್ ಹೋಗ್ತೀವಿ. ಇದ್ರೊಳಗೆ ಮುಂದಿನ ಹೋಗ್ತೀವಿ. ಆಕ್ಸಿಜನ್ ಎಕ್ಸ್ ಅನ್ನೋದು ಆಕ್ಸಿಜನ್ ಜೊತೆಗೆ ವರ್ತಿಸಿ ಜಡ್ಡನ್ನು ಉತ್ಪತ್ತಿ ಮಾಡ್ತದೆ ಅಂತ ಹೇಳ್ತಾರೆ. ಆಕ್ಸಿಜನ್ ಜೊತೆಗೆ ವರ್ತಿಸಿದ್ರೆ ಎಕ್ಸ್ ಅಂದರೆ ತಾಮ್ರ, ಆಕ್ಸಿಜನ್ ವರ್ತಿಸಿದ್ರೆ ತಾಮ್ರದ ಆಕ್ಸೈಡ್ ಆಗ್ತದೆ. Cu+O2 = 2Cu ಆಗ್ತದೆ. ಸೊ ಇದು ನಮ್ಮ 29ನೇ ಪ್ರಶ್ನೆ. ಸೊ ನಮ್ಮ 30ನೇ ಪ್ರಶ್ನೆಗೆ ಹೋಗ್ತೀವಿ. ಕಾರ್ಯಗಳನ್ನು ಹೇಳ್ರಿ ಅಂತ ಹೇಳ್ತಾರೆ. ಇವುಗಳ ಏನೇನು ಸಾಗಾಣಿಕೆ ಮಾಡ್ತವೆ? ಝೈಲಮ್, ಫ್ಲಯಮ್, ಪುಪ್ಪುಸಕದ ಅಭಿಧಮನಿ, ಪುಪ್ಪುಸಕದ ಅಪಧಮನಿ, ಅಯೋಟ, ನೀಚ ಅಭಿಧಮನಿ. ಸೊ ಈಸಿಯಸ್ಟ್ ಕ್ವಶನ್ ಅಂತ ಅನ್ಕೊಳಕ್ತೀನಿ. ಡೈರೆಕ್ಟಾಗಿ ಉತ್ತರ ಹೇಳ್ತೇನೆ. ಝೈಲಮ್ ಇಲ್ಲಿ ನೀರು ಮತ್ತು ಲವಣಗಳನ್ನು ಸಸ್ಯದ ಎಲ್ಲ ಭಾಗಗಳಿಗೆ ಸಾಗಿಸ್ತದೆ. ಫ್ಲಯಮ್ ಸಸ್ಯದ ಎಲ್ಲ ಭಾಗಗಳಿಗೆ ಆಹಾರನ ಸಾಗಿಸುವಂಥ ಕಾರ್ಯ ಮಾಡ್ತದೆ. ಪುಪ್ಪುಸಕ ಅಭಿಧಮನಿ, ಪುಪ್ಪುಸಕ ಅಂದರೆ ಶ್ವಾಸಕೋಶ, ಅಭಿಧಮನಿ ಅಂದರೆ ಹೃದಯಕ್ಕೆ ರಕ್ತವನ್ನು ತಗೊಂಡು ಬರುವ ನಾಳಗಳು, ಅಂದರೆ ಶ್ವಾಸಕೋಶದಿಂದ ಆಮ್ಲಜನಕ ಸಹಿತ ರಕ್ತವನ್ನು ಹೃದಯಕ್ಕೆ ಸಾಗಿಸ್ತದೆ. ಪುಪ್ಪುಸಕ ಅಪಧಮನಿ, ಪುಪ್ಪುಸಕ ಅಂದರೆ ಶ್ವಾಸಕೋಶ, ಅಪಧಮನಿ ಅಂದರೆ ಹೃದಯದಿಂದ ಹೊರಹೋಗುವಂಥ ರಕ್ತನಾಳಗಳು, ಅಂದರೆ ಹೃದಯದಿಂದ ಶುದ್ಧ ರಕ್ತವನ್ನು ಶ್ವಾಸಕೋಶಗಳಿಗೆ ಒಯ್ಯುವಂಥ ಕೆಲಸ ಮಾಡ್ತದೆ. ಅಯೋಟ ಇಸ್ ನಥಿಂಗ್ ಬಟ್ ಮಹಾ ಅಪಧಮನಿ, ಹೃದಯದಿಂದ ಶುದ್ಧ ರಕ್ತವನ್ನು ದೇಹದ ಎಲ್ಲ ಭಾಗಗಳಿಗೆ ಸಾಗಿಸೋದು ಇದರ ಕೆಲಸ. ದ ಲಾಸ್ಟ್ ಒನ್ ನೀಚ ಅಭಿಧಮನಿ. ನೀಚ ಉಚ್ಚ ಅಂತಲೂ ಹೇಳ್ತಾರೆ. ಇನ್ನೊಂದು ಅರ್ಥದಲ್ಲಿ ಹೇಳಿದರೆ ಇದನ್ನು ಅರ್ಧೋ ಅಭಿಧಮನಿ ಅಂತಲೂ ಕರೀತಾರೆ. ದೇಹದ ಕೆಳಭಾಗದಿಂದ ಹೃದಯಕ್ಕೆ ರಕ್ತವನ್ನು ಸಾಗಿಸುವುದು ಇದರ ಕೆಲಸ ಅಂತ ಹೇಳ್ತೀವಿ. ಇಲ್ಲಿಗೆ ನಮ್ಮ 30ನೇ ಪ್ರಶ್ನೆ ಮುಗಿತದೆ. ನಮ್ಮನೇ ಪ್ರಶ್ನೆ ಹೇಳ್ತಿದ್ದಾರೆ, R1, R2, R3ಗಳೆಂಬ ರೋಧಕಗಳನ್ನು ಸಮಾಂತರವಾಗಿ ಅಮ್ಮೀಟರ್ ವೋಲ್ಟ್ ಮೀಟರ್ಗಳೊಂದಿಗೆ ಸಂಪರ್ಕ ಹೊಂದಿರುವ ವಿದ್ಯುತ್ ಮಂಡಲಕ್ಕೆ ಸಂಪರ್ಕಿಸಲಾಗಿದೆ. ಚಿತ್ರ ಬರೆದು ವಿದ್ಯುತ್ ಪ್ರವಾಹದ ದಿಕ್ಕನ್ನು ಗುರುತಿಸಿರಿ. ಸೊ ಇಂಥದೇ ಸರಣಿ ಜೋಡಣೆಯ ಪ್ರಶ್ನೆ ನಮ್ಮ 1ನೇ ಮಾದರಿ ಪ್ರಶ್ನೆ ಪತ್ರಿಕೆ ಒಳಗಿತ್ತು. ಇಲ್ಲಿ ಸಮಾಂತರ ಕೇಳಿದ್ದಾರೆ. ನಾವು ಅಮ್ಮೀಟರ್ ಮತ್ತು ವೋಲ್ಟ್ ಮೀಟರ್ಗಳನ್ನ ಹೇಗೆ ಜೋಡಿಸ್ಬೇಕು ಅನ್ನೋದನ್ನು ಸ್ವಲ್ಪ ಗಮನ ಇಟ್ಟು ನೋಡಿಬಿಡೋಣ. ಯಾವುದೇ ರೋಧಕಗಳಿಗೆ ಸಮಾಂತರವಾಗಿ ವೋಲ್ಟ್ ಮೀಟರ್ನ ಜೋಡಿಸ್ತೀವಿ. ಅಮ್ಮೀಟರ್ನ ಸರಣಿ ಕ್ರಮದಲ್ಲೇ ಜೋಡಿಸಬೇಕು. ಯಾಕೆ ಹಂಗೆ ಜೋಡಿಸ್ಬೇಕು ಅಂತ ಕೇಳಿದರೆ, ವೋಲ್ಟ್ ಮೀಟರ್ ಅನ್ನೋದು ವಿದ್ಯುತ್ ಪ್ರವಾಹ ವಿಭವಾಂತರನ ಅಳಿತದೆ. ವಿಭವಾಂತರ ಅಂದ್ರೆ ವಿದ್ಯುತ್ ಆವೇಶಗಳ ವಿದ್ಯುತ್ ಆವೇಶಗಳ ಸ್ಪೀಡನ್ನು ಅಳೆಯಾಕ್ತೀವಿ. ಸ್ಪೀಡನ್ನು ಅಳೆಯಾಕತ್ತೀವಿ ಅಂದರೆ ನಮಗೆ ಕನಿಷ್ಠ 2 ಬಿಂದುಗಳು ಬೇಕು. ಅಲ್ಲಿ ಆ 1ನೇ ಬಿಂದುನಲ್ಲಿ ಎಷ್ಟು ಸ್ಪೀಡ್ ಇತ್ತು, 2ನೇ ಬಿಂದುನಲ್ಲಿ ಎಷ್ಟು ಸ್ಪೀಡ್ ಇದೆ, ಸೊ ಡಿಫ್ರೆನ್ಸ್ ಕ್ಯಾಲ್ಕುಲೇಷನ್ ಮಾಡ್ತಿರ್ತೀವಿ. ದಟ್ ಇಸ್ ಅ ಪೊಟೆನ್ಷಿಯಲ್ ಡಿಫ್ರೆನ್ಸ್ ಅಂತಲೂ ಹೇಳ್ತಾರೆ. ವಿಭವಾಂತರ ಅಂದರೆ ಪೊಟೆನ್ಷಿಯಲ್ ಡಿಫ್ರೆನ್ಸ್ ಅಂತ. ಆದರೆ ಅನ್ನೋದು ಅಮ್ಮೀಟರ್ ಅನ್ನೋದು ವಿದ್ಯುತ್ ಪ್ರವಾಹನ ಅಳಿತದೆ. ವಿದ್ಯುತ್ ಪ್ರವಾಹ ವಾಹಕದಲ್ಲಿ ಎಷ್ಟು ವಿದ್ಯುತ್ ಹರಿತೈತೆ ಅಷ್ಟು ವಿದ್ಯುತ್ ಎಲ್ಲಿ ಕೂಡಿಸಿದ್ರು ಅಷ್ಟು ಬಂದೇ ಬರ್ತದೆ. ಹಾಗಾಗಿ ಅದನ್ನು ಸರಣಿಯಲ್ಲೇ ಜೋಡಿಸ್ತೀವಿ. ವೋಲ್ಟಾಮೀಟ್ರನ್ನು ಸಮಾಂತರವಾಗಿ ಜೋಡಿಸಬೇಕು, ಅಮ್ಮೀಟ್ರನ್ನು ಸರಣಿಯಲ್ಲೇ ಜೋಡಿಸಬೇಕು. ರೈಟ್. ಚಿತ್ರ ಪ್ರಾಕ್ಟೀಸ್ ಮಾಡಿರ್ತೀರಿ, ಬರಿತೀರಿ ಅಂತ ಅನ್ಕೋತಾ ನಮ್ಮ 32ನೇ ಪ್ರಶ್ನೆಗೆ ಹೋಗ್ತೀವಿ. 32ನೇ ಪ್ರಶ್ನೆ 3 ಅಂಕದ ಪ್ರಶ್ನೆ. ಇಲ್ಲಿ 3 ABC ಅಂತನ್ನುವಂಥ 3 ಪ್ರಶ್ನೆಗಳನ್ನ ನಮಗೆ ಕೇಳಿದ್ದಾರೆ. 1ನೇ ಪ್ರಶ್ನೆ, ಮೆಂಡೆಲರು ತಮ್ಮ ಪ್ರಯೋಗಗಳಿಗೆ ಬಟಾಣಿ ಸಸ್ಯಗಳನ್ನೇ ಆರಿಸಲು ಕಾರಣವೇನು? 2ನೇ ಪ್ರಶ್ನೆ, ಮೆಂಡೆಲರು ಆರಿಸಿಕೊಂಡ ಯಾವುದಾದರೂ 2 ವಿಭಿನ್ನ ಲಕ್ಷಣಗಳ ಜೋಡಿಯನ್ನು ಹೆಸರಿಸಿ. ನಂಬರ್ 3 C, ದ್ವಿತಳೀಕರಣದಲ್ಲಿ F2 ಪೀಳಿಗೆಯ ವ್ಯಕ್ತರೂಪ ಅನುಪಾತವನ್ನು ತಿಳಿಸ್ರಿ ಅಂತ. ಸೊ ಭಾಳ ಸುಲಭವಾದ ಪ್ರಶ್ನೆ ಇದು. ಮೆಂಡೆಲರು ತಮ್ಮ ಪ್ರಯೋಗಗಳಿಗೆ ಬಟಾಣಿ ಸಸ್ಯಗಳನ್ನೇ ಯಾಕೆ ಆಯ್ಕೆ ಮಾಡಿಕೊಂಡ್ರು ಅಂದರೆ, ಸುಲಭವಾದ ಉತ್ತರ, ಬಟಾಣಿ ಸಸ್ಯಗಳ ಜೀವನ ಚಕ್ರ ತುಂಬ ಚಿಕ್ಕದಾಗಿರ್ತದೆ. ಬಟಾಣಿ ಸಸ್ಯಗಳನ್ನ ಮನೆಯ ಮುಂದೆ ಕುಂಡಗಳಲ್ಲಿ ಸುಲಭವಾಗಿ ಬೆಳೆಯಬಹುದು. ಹೆಚ್ಚಿನ ಬೀಜಗಳನ್ನು ಇವು ಉತ್ಪತ್ತಿ ಮಾಡುತ್ತಿರ್ತವೆ ಮತ್ತು ಸ್ವಕೀಯ ಪರಕೀಯ ಪರಾಗಸ್ಪರ್ಶ ಎರಡನ್ನೂ ಇವು ಉಂಟು ಮಾಡುವಂಥವಾಗಿರ್ತವೆ. ಹಾಗಾಗಿ ಮೆಂಡೆಲರು ಬಟಾಣಿ ಸಸ್ಯಗಳನ್ನ ಆಯ್ಕೆ ಮಾಡ್ಕೋತಾರೆ. ನಮ್ಮ 2ನೇ ಪ್ರಶ್ನೆ ಇತ್ತು, 2 ವಿಭಿನ್ನ ಲಕ್ಷಣಗಳ ಜೋಡಿಯನ್ನು ಹೇಳ್ರಿ. ಅಲ್ಲಿ ಗುರುತಿಸಿಕೊಂಡಂಥ ಗುಣಗಳು 2 ಗುಣಗಳನ್ನು ಹೇಳ್ರಿ ಅಂತ. ಸಾಮಾನ್ಯವಾಗಿ ಹೂವಿನ ಬಣ್ಣವನ್ನು ಗುರುತಿಸ್ತೀವಿ. ಹೂವಿನ ಬಣ್ಣ ಬಟಾಣಿ ಸಸ್ಯಗಳಲ್ಲಿ ಕೆಂಪು ಇರ್ಬೋದು, ಬಿಳಿನೂ ಇರ್ಬೋದು. ಕಾಂಡದ ಎತ್ತರನೂ ಇರ್ಬೋದು, ಕುಬ್ಜನೂ ಇರ್ಬೋದು. ಬೀಜದ ಆಕಾರ ದುಂಡಣೆಯೂ ಇರ್ಬೋದು ಅಥವಾ ಸುಕ್ಕಾಗನೂ ಇರ್ಬೋದು. ಇಲ್ಲ ಹೂವಿನ ಸ್ಥಾನನೂ ತಗೋಬೋದು. ಹೂವಿನ ಸ್ಥಾನ ಕಾಂಡದ ತುದಿಯಲ್ಲಿ ಇರ್ಬೋದು ಅಥವಾ ಕವಲಿನ ಕುಂಕುಳದಲ್ಲೂ ಇರ್ಬೋದು. ಈ ಥರ ತಗೋಬೋದು. ನಮ್ಮ C ಆನ್ಸರ್, F2 ಪೀಳಿಗೆಯ ವ್ಯಕ್ತರೂಪ ಅನುಪಾತ ತಿಳಿಸ್ರಿ. F2 ಪೀಳಿಗೆ ಬರುವ
ಯಾವಾಗಲೂ ಅನುಪಾತ ಏನು ಬರ್ತದೆ ಅಂದ್ರೆ 9:3:3:3:1 ಆಗಿರ್ತದೆ. ನಮ್ಮ 33ನೇ ಪ್ರಶ್ನೆಗೆ ಹೋಗ್ತೀವಿ. ಪೀನ ಮಸೂರದ ಪ್ರಧಾನ ಸಂಗಮ F1ನಲ್ಲಿ ವಸ್ತುವನ್ನು ಇಟ್ಟಾಗ ಉಂಟಾಗುವ ಪ್ರತಿಬಿಂಬವನ್ನು ರೇಖಾಚಿತ್ರದ ಸಹಾಯದಿಂದ ತೋರಿಸಿ ಅಂತ ಹೇಳ್ತಾರೆ. ಪೀನ ಮಸೂರದ ಪ್ರಧಾನ ಸಂಗಮದಲ್ಲಿ F1 ವಸ್ತುವನ್ನು ಇಟ್ಟಾಗ ಉಂಟಾಗುವ ಪ್ರತಿಬಿಂಬದ ರೇಖಾಚಿತ್ರದ ಸಹಾಯದಿಂದ ತೋರಿಸಿರಿ. ನೀವು ಈ ಪ್ರಶ್ನೆ ಬಂದಾಗ ನಿಮಗೆ ನೆನಪಾಗಿರಬಹುದು, ನಾವು ಆಬ್ಜೆಕ್ಟಿವ್ ಕ್ವಶನ್ಸ್ ಹೇಳುವಾಗ ಇದೇ ಪ್ರಶ್ನೆಯನ್ನು ಕೇಳಿದರು. ಬಟ್ ಇಲ್ಲಿ ಚಿತ್ರ ತೆಗಿಲಿಕ್ಕೆ ನಮ್ಗೆ ಹೇಳ್ತಿದ್ದಾರೆ. ಸೊ ಚಿತ್ರವನ್ನು ಪ್ರಧಾನ ಅಕ್ಷ ತೆಗೆದು ನಾವು ಅದರ ಮೇಲೆ ಕೋನಮಾಪಕನೋ ತ್ರಿಜ್ಯನೋ ಬಳಸಿ ಒಂದು ಮಸೂರವನ್ನು ಬಳಸ್ತೀವಿ. F1ನಲ್ಲಿಟ್ಟು 2 ಕಿರಣಗಳು ಹಾಸ್ತೀವಿ. ಒಂದು ಕಿರಣ ಸಮಾಂತರ ಕಿರಣ, ಅದು ಮಸೂರದ ಮೂಲಕ ಹಾದು ಸಂಗಮ ಬಿಂದುವಿನ ಮೂಲಕ ಹಾದು ಹೋಗ್ತದೆ. ಇನ್ನು 2ನೇ ಕಿರಣ ದೃಕ್ಕೇಂದ್ರದ ಮೂಲಕ ನೇರವಾಗಿ ಹಾದು ಹೋಗ್ತದೆ. ಎರಡು ಕಿರಣಗಳು ಬಹಳಷ್ಟು ದೂರದಲ್ಲಿ ಹೋಗಿ ಸೇರ್ತವೆ. ಹಾಗಾಗಿ ಇಲ್ಲಿ ಮೂಡುವ ಪ್ರತಿಬಿಂಬ ಸತ್ಯ ಪ್ರತಿಬಿಂಬ ಆಗಿರ್ತದೆ, ತಲೆಕೆಳಗಾದ ಪ್ರತಿಬಿಂಬ ಆಗಿರ್ತದೆ, ಅತ್ಯಂತ ದೊಡ್ಡ ಪ್ರತಿಬಿಂಬ ಆಗಿರ್ತದೆ. ನಮ್ಮ 4 ಅಂಕದ ಪ್ರಶ್ನೆಗಳಿಗೆ ಹೋಗ್ತಾ ಇದ್ದೀವಿ. ರಾಸಾಯನಿಕ ಗುಣಗಳ ಆಧಾರದ ಮೇಲೆ ಲೋಹ ಮತ್ತು ಅಲೋಹಗಳ ನಡುವಿನ ವ್ಯತ್ಯಾಸವನ್ನು ಬರೆಯಿರಿ. ಇದು ತುಂಬ ಈಸಿಯಸ್ಟ್ ಪ್ರಶ್ನೆ. ಭಾಳಷ್ಟು ಜನ ಲೋಹ ಅಲೋಹಗಳ ವ್ಯತ್ಯಾಸ ಬರೀರಿ ಅಂದ್ಕೊಳ್ಳೆ ಪಟಪಟ ಅಂತ ಲೋಹಗಳು ಘನಸ್ಥಿತಿಯಲ್ಲಿರ್ತವೆ, ಅಲೋಹಗಳು ಘನದ್ರವ ಅನಿಲ ಸ್ಥಿತಿಯಲ್ಲಿರ್ತವೆ. ಸೊ ಭೌತಿಕ ಲಕ್ಷಣಗಳ ಮೇಲಿಂದ ವ್ಯತ್ಯಾಸ ಬರೆಯೋಕ್ಕೆ ಸ್ಟಾರ್ಟ್ ಮಾಡಿಬಿಡ್ತಾರೆ. ಬಟ್ ಇಲ್ಲಿ ನಮಗೆ ಸ್ಪೆಸಿಫಿಕ್ ಆಗಿ ಕ್ವಶನ್ ಕೇಳಿದ್ದಾರೆ, ಏನು ರಾಸಾಯನಿಕ ಗುಣಗಳ ಆಧಾರದಲ್ಲಿ ಬರೀರಿ. ಸೊ ನಮಗೆ ಪ್ರಶ್ನೆಗಳ ಕಡೆಗೆ ಗಮನ ಮಾತ್ರ ತುಂಬ ಚೆನ್ನಾಗಿರಬೇಕು. ರಾಸಾಯನಿಕ ಗುಣಗಳು ಏನು ಅಂತ ಕೇಳಿದರೆ, ಲೋಹಗಳು ಸಾಮಾನ್ಯವಾಗಿ ಎಲೆಕ್ಟ್ರಾನ್ಗಳನ್ನ ದಾನ ಮಾಡ್ತವೆ, ಅಲೋಹಗಳು ಸಾಮಾನ್ಯವಾಗಿ ಎಲೆಕ್ಟ್ರಾನ್ಗಳನ್ನ ಸ್ವೀಕರಿಸ್ತಿರ್ತವೆ ಅಂತ. ಎರಡನೇದು, ಲೋಹಗಳು ಆಮ್ಲಜನಕದೊಂದಿಗೆ ವರ್ತಿಸಿ ಪ್ರತ್ಯಾಮ್ಲೀಯ ಆಕ್ಸೈಡ್ಗಳನ್ನು ಉತ್ಪತ್ತಿ ಮಾಡ್ತವೆ, ಅಲೋಹಗಳು ಆಕ್ಸಿಜನ್ನೊಂದಿಗೆ ವರ್ತಿಸಿ ಆಮ್ಲೀಯ ಆಕ್ಸೈಡ್ಗಳನ್ನು ಉಂಟು ಮಾಡ್ತವೆ. ಲೋಹಗಳು ಸಾಮಾನ್ಯವಾಗಿ ಸಾರೀಕೃತ ಆಮ್ಲಗಳೊಂದಿಗೆ ವರ್ತಿಸಿ ಹೈಡ್ರೋಜನ್ನ ಸ್ಥಾನಪಲ್ಲಟಗೊಳಿಸುತ್ತವೆ. ಅಲೋಹಗಳು ಸಾರೀಕೃತ ಆಮ್ಲಗಳೊಂದಿಗೆ ವರ್ತಿಸಿ ಹೈಡ್ರೋಜನ್ನ ಸ್ಥಾನಪಲ್ಲಟ ಮಾಡೋದಿಲ್ಲ ಅಥವಾ ಹೈಡ್ರೋಜನ್ ಬಿಡುಗಡೆ ಮಾಡೋದಿಲ್ಲ. ಸೊ 4 ಅಂಕದ ಪ್ರಶ್ನೆ ಆಗಿರೋದ್ರಿಂದ 4 ಆದ್ರೂ ನಾವು ವ್ಯತ್ಯಾಸಗಳು ಬರಿಬೇಕು. 35ನೇ ಪ್ರಶ್ನೆಗೆ ಹೋಗೋಣ. ಮಾನವನ ಜೀರ್ಣಾಂಗವ್ಯೂಹದ ಚಿತ್ರ ಬರೆಯಿರಿ, ಭಾಗಗಳನ್ನ ಗುರುತಿಸಿರಿ ಅಂತ ಹೇಳ್ತಾರೆ. ಮಾನವನ ಜೀರ್ಣಾಂಗವ್ಯೂಹದ ಚಿತ್ರವನ್ನು ನಾವು ಬಿಡಿಸ್ತೀವಿ. ಸೊ 4 ಇಲ್ಲಿ ಭಾಗಗಳನ್ನು ಗುರುತಿಸಲಿಕ್ಕೆ ಹೇಳ್ತಾರೆ. ಅಪೆಂಡಿಕ್ಸ್ ಪಿತ್ತಗ್ರಂಥಿ, ಜೀರ್ಣವಾದ ಆಹಾರ ಹೀರಿಕೆಯಾಗುವ ಭಾಗ, ಜೀರ್ಣವಾಗದ ಆಹಾರದಲ್ಲಿರುವ ನೀರು ಹೀರಿಕೆಯಾಗುವ ಭಾಗ. ನಮ್ಮ ಪ್ರಶ್ನೆ ಪತ್ರಿಕೆಯನ್ನು ಎಷ್ಟು ಚೆನ್ನಾಗಿ ಅಡ್ಜಸ್ಟ್ ಮಾಡ್ತಿದ್ದಾರೆ ಅಂದರೆ, ಭಾಗಗಳನ್ನು ನೇರವಾಗಿ ಕೇಳದೆ ಅವುಗಳ ಕಾರ್ಯಗಳನ್ನು ಸಹ ಹೇಳಿ ನೀವೇ ಗುರುತಿಸ್ರಿ ಅಂತ ಹೇಳುವಂಥ ಪ್ರಶ್ನೆಗಳು ಇವತ್ತಿನ ದಿವಸ ನೋಡ್ತಾ ಇದ್ದೀವಿ. ಜೀರ್ಣವಾದ ಆಹಾರ ಹೀರಿಕೆಯಾಗುವುದು ಎಲ್ಲಿ ಅಂದರೆ ಸಣ್ಣ ಕರಳಿನಲ್ಲಿ. ಸೊ ಸಣ್ಣ ಕರಳನ್ನ ಗುರುತಿಸಬೇಕು. ಜೀರ್ಣವಾಗದ ಆಹಾರದಲ್ಲಿರುವ ನೀರು ಹೀರಿಕೆಯಾಗುವ ಭಾಗ ಯಾವುದು ಅಂದರೆ ದೊಡ್ಡ ಕರಳು. ಇನ್ನು ಪಿತ್ತಗ್ರಂಥಿ ಅಂದರೆ ಯಕೃತದ ಮಧ್ಯಭಾಗದಲ್ಲಿ ಸಣ್ಣ ಭಾಗದ ಒಂದು ಗ್ರಂಥಿ ಕಾಣಿಸ್ಕೊತೈತಿ, ಅದನ್ನು ಪಿತ್ತಗ್ರಂಥಿ ಅಂತ ಕರಿತೀವಿ. ಅಪೆಂಡಿಕ್ಸ್ ನಮಗೆಲ್ಲರಿಗೂ ಗೊತ್ತು. ಸಣ್ಣ ಕರಳು ಮತ್ತು ದೊಡ್ಡ ಕರಳುಗಳು ಸೇರುವ ಭಾಗದಲ್ಲಿರುವಂಥ ಸಣ್ಣ ಬಿಂಬದ ಆಕಾರದಲ್ಲಿರುವಂಥ ಬೆರಳಿನ ಆಕಾರದಂಥ ರಚನೆಗೆ ನಾವು ಅಪೆಂಡಿಕ್ಸ್ ಅಂತ ಕರಿತೀವಿ. ನಮ್ಮ 36ನೇ ಪ್ರಶ್ನೆಗೆ ಹೋಗ್ತಾ ಇದ್ದೀವಿ. ದೂರದೃಷ್ಟಿಯಿಂದ ಬಳಲುತ್ತಿರುವ ವ್ಯಕ್ತಿ ಸಮೀಪ ದೃಷ್ಟಿಯ ಬಿಂದು 1 ಮೀಟರ್. ಈ ಸಮಸ್ಯೆಯನ್ನು ಪರಿಹರಿಸಲು ಯಾವ ಸಾಮರ್ಥ್ಯದ ಕನ್ನಡಕವನ್ನು ಬಳಸಬೇಕು? ಇಲ್ಲಿ ಒಬ್ಬ ದೂರದೃಷ್ಟಿಯ ವ್ಯಕ್ತಿ ಇದ್ದಾನೆ. ದೂರದೃಷ್ಟಿ ವ್ಯಕ್ತಿ ಅಂದರೆ ದೂರದ ವಸ್ತುಗಳು ಕಾಣ್ತವೆ, ಸಮೀಪದ ವಸ್ತುಗಳು ಕಾಣಂಗಿಲ್ಲ. ಅವನ ಅತಿ ಸಮೀಪದ ಬಿಂದು ಅಂದರೆ 1 ಮೀಟರ್ ಇದೆ. ಸೊ 1 ಮೀಟ್ರಿಗಿಂತ ಮುಂದಿನ ಕಾಣ್ತದ, ಅದಕ್ಕಿಂತ ಒಳಗಡೆದು ಅವನಿಗೆ ಕಾಣೋದಿಲ್ಲ ಅಂತ. ಹಾಗಿರುವಾಗ ಅವನಿಗೆ ಯಾವ ಕನ್ನಡಕವನ್ನು ಸಜೆಸ್ಟ್ ಮಾಡ್ತೀರಿ? ಆ ಕನ್ನಡಕ ಮಸೂರದ ಸಾಮರ್ಥ್ಯ ಎಷ್ಟಿರಬೇಕು ಅನ್ನೋದನ್ನು ಹೇಳ್ರಿ ಅಂತ. ಅದು ಸಹ ಏನು ಹೇಳ್ತಿದ್ದಾರೆ, ಚಿತ್ರದ ಮೂಲಕ ಸಮಸ್ಯೆಯನ್ನು ಪರಿಹರಿಸಿ. ಇಲ್ಲಿ ಚಿತ್ರ ತೆಗೆದ್ರೆ ನಮಗೆ 2 ಅಂಕಗಳು, ಆ ಸಮಸ್ಯೆಯನ್ನು ಬಿಡಿಸಿ ಅದಕ್ಕೆ ಉತ್ತರ ಹೇಳಿದರೆ 2 ಅಂಕಗಳು ಅಂತ. ಸಾಮಾನ್ಯವಾಗಿ ನಾವು ಚಿತ್ರವನ್ನು ಬಿಡಿಸ್ತೀವಿ. ದೂರದೃಷ್ಟಿ ದೋಷದಲ್ಲಿ ಬಿಂಬ ನಮ್ಮ ಅಕ್ಷಿಪಟಲವನ್ನು ದಾಟಿ ಮುಂದಕ್ಕೆ ಹೋಗ್ತಾ ಇರ್ತದೆ. ಇಲ್ಲಿ 2 ಎನ್ ಅಂತ ಗುರುತಿಸಿದ್ದಾರೆ. 1 ಎನ್ ಮಧ್ಯಭಾಗದಲ್ಲಿದೆ, 1 ಎನ್ ಲಾಸ್ಟ್ ಇದೆ. ಈ ಎನ್ ಏನು ಅಂದರೆ ಸಮೀಪ ಬಿಂದು ಆಗಿರ್ತದೆ. ಇನ್ನೊಂದು ಲಾಸ್ಟ್ ಎನ್ ಏನಾಗಿರ್ತದೆ ಅಂದರೆ ದೂರದೃಷ್ಟಿಯಿಂದ ಅವರು
ಅಸಾಮಾನ್ಯ ದೃಷ್ಟಿ ಅಲ್ಲಿಗೆ ಶಿಫ್ಟ್ ಆಗಿರ್ತದೆ, ಅಲ್ಲಿರಬೇಕಾದ ದೃಷ್ಟಿ ಅಲ್ಲಿಗೆ ಶಿಫ್ಟ್ ಆಗಿರ್ತದೆ. ಹಂಗಾರೆ ಇಲ್ಲಿ ಕೊಟ್ಟಿರೋ ದತ್ತಾಂಶಗಳನ್ನ ಬರೀತು. ದತ್ತಾಂಶಗಳು ಏನು ಹೇಳಕ್ತಾರೆ ನಮಗೆ? ಸಾಮಾನ್ಯ ದೃಷ್ಟಿಯ ಸಮೀಪ ಬಿಂದು ಎಷ್ಟು ಅಂದರೆ 25 ಸೆಂಟಿಮೀಟ್ರ್. ಸೊ ಫಸ್ಟ್ ಎನ್ ಡ್ಯಾಶ್ ಇದೆಲ್ಲ ಅದನ್ನು ಯು ಅಂತ ತೊಗೊಳ್ಳೋಣ, ಲಾಸ್ಟ್ ಎನ್ ಇದೆ ದಟ್ಸ್ ವಿ ಅಂತ ತೊಗೊಳ್ಳೋಣ. ಎಡಗಡೆ ಇರೋದ್ರಿಂದ ಇಲ್ಲಿ ಎರಡು ಥರ ಚಿಹ್ನೆಯನ್ನು ಮೈನಸ್ನಲ್ಲಿ ತೊಗೋತೀವಿ. -25 ಸೆಂಟಿಮೀಟರ್ಸು ವಿ ಈಕ್ವಲ್ ಟು 1 ಮೀಟ್ರ್ ಅಂತ ಹೇಳ್ತಿದ್ದಾರೆ ಅವರು. ಸೊ 1 ಮೀಟ್ರನ್ನು ನಾವು 100 ಸೆಂಟಿಮೀಟರ್ಸ್ನಲ್ಲಿ ತೊಗೋಬೋದು. ಎಫ್ ಈಕ್ವಲ್ ಟು, ಸೊ 1/f ನಮ್ಮ ಸೂತ್ರ ಗೊತ್ತು ಮಸೂರ್ದು, 1/f ಈಕ್ವಲ್ ಟು 1/v ಮೈನಸ್ 1/u ಅಂತ. 1/v ಅಂದರೆ 1/-100 ಮೈನಸ್ 1/-25 25. ಇಲ್ಲಿ ಮೈನಸ್ ಚಿಹ್ನೆಗಳು ಇರೋದ್ರಿಂದ ಅವೆರಡು ಪ್ಲಸ್ ಆಗ್ತದೆ. ಪ್ಲಸ್ ಆಗಿ 1/-100 ಪ್ಲಸ್ 1/25 ಬರ್ತದೆ. ಸೊ ಇದರ ಲಸ ತೆಗೆದ್ರೆ 100 ಆಗ್ತದೆ, 100 ಲಸ ತೆಗಿತೀವಿ, 25 4 100 1 ಅಂತೇಳಿ. ಸೊ -1 + 4 ಡಿವೈಡೆಡ್ ಬೈ 100 ಆಗ್ತದೆ. ಸೊ -1 + 4 ಅಂದರೆ 3/100. 1/f ಈಕ್ವಲ್ ಟು 3/100. ಸೊ ಎಫ್ ಈಕ್ವಲ್ ಟು ಅಂದರೆ 100/3 ಅಂತ. ಇದರ ಉತ್ತರ ತೊಗೊಂಡ್ಬಂದುಬಿಟ್ರೆ 33.33 ಸೆಂಟಿಮೀಟ್ರ್ ಆಗ್ತದೆ. ಸೆಂಟಿಮೀಟ್ರ್ನಲ್ಲಿ ನಾವು ಎಫ್ ತೊಗೊಂಡ್ರೆ ಸಾಮರ್ಥ್ಯ ಕಂಡು ಹಿಡಿಯೋದು ಕಷ್ಟ. ಯಾಕಂದರೆ ಸಾಮರ್ಥ್ಯ, ಮಸೂರದ ಸಾಮರ್ಥ್ಯವನ್ನು ಯಾವಾಗಲೂ ಎಫ್ ಮೀಟ್ರ್ನಲ್ಲಿ ಬೇಕು. ಹಾಗಾಗಿ ನಾವು ಎಫನ್ನು ಮೀಟ್ರಿಗೆ ಕನ್ವರ್ಟ್ ಮಾಡ್ತಿದ್ದೀವಿ. 33.33 ಸೆಂಟಿಮೀಟರ್ಸ್ ಇದ್ದಿದ್ದು ಮೀಟರ್ನಾಗ ತೊಗೊಂಡ್ರೆ 0.33 ಮೀಟರ್ಸ್ ಆಗ್ತದೆ. ಸಾಮರ್ಥ್ಯದ ಸೂತ್ರ ನಮ್ಗೆ ಗೊತ್ತು, ಪಿ ಈಕ್ವಲ್ ಟು 1/f ಅಂತಾಳೆ. ಸೊ ಪಿ ಈಕ್ವಲ್ ಟು 1/0.33. ಇದನ್ನು ಸರಿ ಮಾಡಿ ಬರೆದ್ರೆ 3.03 ಡಯಾಪ್ಟರ್ ಆಗ್ತದೆ. ಇಲ್ಲಿ ಬಳಸ್ತಿರುವಂಥ ಮಸೂರ ಪಿನ ಮಸೂರ, ಆದ್ದರಿಂದ ಧನ. ಸೊ ಇಲ್ಲಿ ಬಳಸಬೇಕಾದ ಮಸೂರದ ಸಾಮರ್ಥ್ಯ ಪ್ಲಸ್ 3.03 ಡಯಾಪ್ಟರ್ ಸಾಮರ್ಥ್ಯದ ಪಿನ ಮಸೂರವನ್ನು ಬಳಸಬೇಕು. ಬಳಸಿದರೆ ಸರಿಯಾಗುತ್ತೆ. ನೆಕ್ಸ್ಟ್ 37ನೇ ಪ್ರಶ್ನೆ ಕೇಳ್ತಿದ್ದಾರೆ ನಮಗೆ. ಮಾನವನ ಮೆದುಳಿನ ಅಂದವಾದ ಚಿತ್ರವನ್ನು ಬರೆದು ಭಾಗಗಳನ್ನ ಗುರುತಿಸ್ರಿ. ನೋಡಿರಿ, ಭಾಗಗಳನ್ನ ಏನು ಗುರುತಿಸ್ರಿ ಕೇಳಿದರೆ, ಮಾನವನ ದೇಹದ ಸಮತೋಲನವನ್ನು ನಿರ್ವಹಿಸುವ ಭಾಗ ಯಾವುದು, ಅನೈಚ್ಛಿಕ ಕ್ರಿಯೆಗಳನ್ನು ನಿರ್ವಹಿಸುವ ಭಾಗ ಯಾವುದು ಅಂತ ಕೇಳ್ತಾರೆ. ಸೊ ಮೆದುಳಿನ ಚಿತ್ರವನ್ನು ತೆಗೆದು ನಾವು ಈ ಎರಡು ಭಾಗಗಳನ್ನು ಗುರುತಿಸಿದ್ರೆ ಸಾಕು. ದೇಹದ ಸಮತೋಲನವನ್ನು ನಿರ್ವಹಿಸುವ ಭಾಗ ಯಾವುದು ಅಂದರೆ ಮಸ್ತಿಷ್ಕ. ಅನೈಚ್ಛಿಕ ಕ್ರಿಯೆಗಳನ್ನ ನಿರ್ವಹಿಸುವ ಭಾಗ ಯಾವುದು ಅಂದರೆ ಫಾನ್ಸ್ ಅಥವಾ ಮಣಿಶಿರ ಅಥವಾ ಮೆಡುಲಾ ಆಬ್ಲಾಂಗೇಟಾ ಅಂತ ಹೇಳ್ತೀವಲ್ಲ ಅದು. ಸೊ ಇದನ್ನು ಬರಿತೀರಿ. ನೆಕ್ಸ್ಟ್ ನಮ್ಮ 5 ಅಂಕದ ಒಂದು ಪ್ರಶ್ನೆಗೆ ಹೋಗ್ತಾ ಇದ್ದೀವಿ. 3ನೇ ಆವರ್ತಕದ ಎ ಎಂಬ ಧಾತುವಿನ ವ್ಯಾಲೆನ್ಸಿ ಕವಚದಲ್ಲಿ 6 ಎಲೆಕ್ಟ್ರಾನ್ಗಳಿವೆ. ಬಿ ಎಂಬ ಧಾತು 2, 8, 3 ಎಲೆಕ್ಟ್ರಾನ್ ವಿನ್ಯಾಸ ಹೊಂದಿದೆ. ಈ ಪ್ರಶ್ನೆ ನೋಡಿದ ಕೂಡಲೇ ಭಾಳಷ್ಟು ಮಂದಿಗೆ ಹೆದರಿಕೆ, ಏನ್ರಿ ಇದು, ಏನು ಅರ್ಥನೇ ಆಗಲಿಲ್ಲಲ್ಲ ಅಂತ. 3ನೇ ಆವರ್ತಕದಲ್ಲಿ ಒಂದು ಎ ಅನ್ನುವಂಥ ಧಾತು ಅದ. ಆ ಧಾತುವಿನ ವ್ಯಾಲೆನ್ಸ್ ಕವಚದಲ್ಲಿ 6 ಎಲೆಕ್ಟ್ರಾನ್ಗಳಿವೆ. ಅಂದರೆ ಅತ್ಯಂತ ಹೊರ ಕವಚದಲ್ಲಿ 6 ಎಲೆಕ್ಟ್ರಾನ್ಗಳಿವೆ. ನಾನು ನಿಮಗೆ ಈಗಾಗಲೇ ಹೇಳಿದ್ದೇನೆ, 3ನೇ ಆವರ್ತಕದಲ್ಲಿ ಬರುವಂಥ ಪರಮಾಣು ಸಂಖ್ಯೆ ಎಷ್ಟರಿಂದ ಎಷ್ಟು ಬರ್ತದೆ ಅಂದರೆ 11 ಪರಮಾಣು ಸಂಖ್ಯೆಯಿಂದ 18 ಪರಮಾಣು ಸಂಖ್ಯೆವರೆಗೆ ಬರ್ತದೆ. ಸೊ ಹಂಗಾಗಿ ಇಲ್ಲಿ 6 ಎಲೆಕ್ಟ್ರಾನ್ಗಳು ಅಂತಿಮ ಕವಚದಲ್ಲಿ ಅದಾವ ಅಂದರೆ ಅದರ ಪರಮಾಣು ಸಂಖ್ಯೆ ಆಟೋಮೆಟಿಕ್ಲಿ 16 ಆಗಿರ್ತದೆ. 16 ಅಂದರೆ ಇದು ಸಲ್ಫರ್ ಆಗಿರ್ತದೆ. ಬಿ ಎಂಬ ಧಾತು ಐತಿ, ಅದರ ಎಲೆಕ್ಟ್ರಾನಿಕ್ ವಿನ್ಯಾಸನೇ ಹೇಳ್ತಿದ್ದಾರೆ ನಮಗೆ 2, 8, 3 ಅಂತ. 2, 8, 3 ಎಲೆಕ್ಟ್ರಾನಿಕ್ ವಿನ್ಯಾಸ ಇರುವಂಥ ಧಾತು ಯಾವುದ್ರಿ ಅಂತ ಕೇಳಿದರೆ 2, 8, 10 ಆಯಿತು. 10 + 3 13 ಆಯಿತು. 13 ಅಂದರೆ ಅಲ್ಯೂಮಿನಿಯಂ. ಸೊ ಇಲ್ಲಿ ನಮಗೆ ಸಲ್ಫರ್ ಮತ್ತು ಅಲ್ಯೂಮಿನಿಯಮನ್ನು ಕೊಟ್ಟು ಕೆಳಗಿನ ಪ್ರಶ್ನೆಗಳು ಕೇಳ್ತಾರೆ. ಈ ಎರಡೂ ಧಾತುಗಳೆರಡೂ ಪರಸ್ಪರ ಹೇಗೆ ವರ್ತಿಸುತ್ತವೆ ಸಮೀಕರಣ ಬರೆಯಿರಿ. ಸಲ್ಫರ್ ಮತ್ತು ಅಲ್ಯೂಮಿನಿಯಂ ಒಂದಕ್ಕೊಂದು ವರ್ತಿಸ್ತಾವ ಅಂದರೆ ಎಸ್ ವರ್ತಿಸ್ತವೆ. ಇವುಗಳನ್ನು ಅತಿ ಹೆಚ್ಚಿನ ತಾಪಮಾನದಲ್ಲಿ ಕಾಯಿಸಿದರೆ ಇವೆರಡೂ ವರ್ತಿಸ್ತವೆ. ವರ್ತಿಸಿ ಏನು ಕೊಡ್ತವೆ? ವರ್ತಿಸಿ ನಮಗೆ ಕೆಳಗಡೆ ಒಂದು ರಿಯಾಕ್ಷನ್ ಕೊಡ್ತವೆ. ಏನಂದರೆ 2Al + 3S = Al2S3 ಅಲ್ಯೂಮಿನಿಯಂ ಸಲ್ಫೈಡನ್ನು ಉಂಟು ಮಾಡ್ತವೆ. ಇದು ನಮ್ಮ 1ನೇ ಪ್ರಶ್ನೆಗೆ ಉತ್ತರ. ಬಿಯು ಆಕ್ಸಿಜನ್ನೊಂದಿಗೆ ವರ್ತಿಸಿ, ಬಿ ಅಂದರೆ ಅಲ್ಯೂಮಿನಿಯಂ ಆಕ್ಸಿಜನ್ನೊಂದಿಗೆ ವರ್ತಿಸುತ್ತದೆ. ಹೇಗೆ ವರ್ತಿಸುತ್ತದೆ ಅಂತ, ಅಲ್ಯೂಮಿನಿಯಂ ಆಕ್ಸಿಜನ್ನೊಂದಿಗೆ ವರ್ತಿಸ್ತದೆ. ಅಲ್ಯೂಮಿನಿಯಂ ಆಕ್ಸೈಡನ್ನು ಉಂಟು ಮಾಡ್ತದೆ ಆಟೋಮೆಟಿಕ್ಲಿ. ದರ್ ಇಸ್ ಅ ರಿಯಾಕ್ಷನ್ 4Al + 3O2 = 2Al2O3 ಅಲ್ಯೂಮಿನಿಯಂ ಆಕ್ಸೈಡ್ ಅಂತ. ನೆಕ್ಸ್ಟ್ ಅದೇ ಪ್ರಶ್ನೆಯಲ್ಲಿ ಮತ್ತೊಂದು ಪ್ರಶ್ನೆ ನಮ್ಗೆ ಕೇಳ್ತಾರೆ. ಈ ಸಂಯುಕ್ತವು HCl ಮತ್ತು NaOH ಗಳೊಂದಿಗೆ ರಾಸಾಯನಿಕವಾಗಿ
ವರ್ತಿಸುತ್ತದೆಯೇ, ಹೌದು ಅಲ್ಲೋ ಅಂತ ಬರಿಬೇಕು. ಎಸ್ ಅಂತಂದರೆ ಯಾಕೆ ಅಂತ ಬರಿಬೇಕು. ಈ ಪ್ರಶ್ನೆ ಒಂದಕ್ಕೆ ನಾವು 3 ಅಂಕ ಕೊಡ್ಬೋದು, ಅಷ್ಟು ಇದರಲ್ಲಿ ಪ್ರಶ್ನೆಗಳನ್ನು ಕೇಳಿದ್ದಾರೆ. ಇದನ್ನೇ ಕೇಳ್ತಿದ್ದಾರೆ ಅಂತ ಕೇಳಿದರೆ ಬಹಳ ಸುಲಭವಾದ ಪ್ರಶ್ನೆ. ನಮಗೊತ್ತು ಉಭಯವರ್ತಿ ಆಕ್ಸೈಡ್ಗಳು ಅಂತ ಬರ್ತವೆ. HCl ಆಮ್ಲ, NaOH ಪ್ರತ್ಯಾಮ್ಲ, ಇವೆರಡರೊಂದಿಗೆ ವರ್ತಿಸ್ತೈತಿ ಅಂದರೆ ಅದು ಉಭಯವರ್ತಿ ಆಕ್ಸೈಡ್. ಉಭಯವರ್ತಿ ಆಕ್ಸೈಡ್ಗಳು ಯಾವ್ಯಾವು ಅಂದರೆ ಅಲ್ಯೂಮಿನಿಯಂ ಆಕ್ಸೈಡ್, ಸತುವಿನ ಆಕ್ಸೈಡ್ ಮತ್ತು ತವರದ ಆಕ್ಸೈಡ್ನು ಹೇಳ್ಬೋದು. ಇಲ್ಲಿ ಅಲ್ಯೂಮಿನಿಯಂ ಆಕ್ಸೈಡ್ ಎರಡರೊಂದಿಗೆ ವರ್ತಿಸ್ತೈತಾ ಅಂದರೆ ಹೌದು ವರ್ತಿಸುತ್ತದೆ. ಸಮರ್ಪಕ ಕಾರಣ ಕೊಡಿ ಅಂದರೆ ಅಲ್ಯೂಮಿನಿಯಂ ಆಕ್ಸೈಡ್ ಒಂದು ಉಭಯವರ್ತಿ ಆಕ್ಸೈಡ್ ಆಗಿದ್ದು ಆಮ್ಲ ಮತ್ತು ಪ್ರತ್ಯಾಮ್ಲಗಳೆರಡರೊಂದಿಗೂ ವರ್ತಿಸುತ್ತದೆ. ಸಮೀಕರಣ ಬರೆಯಿರಿ ಅಂದರೆ ಸಮೀಕರಣ ಬರೆಯಿರಿ. Al2O3 + 6HCl = AlCl3 ಮತ್ತು Al2O3 + 2NaOH = NaAlO2 ಸೋಡಿಯಂ ಅಲ್ಯೂಮಿನೇಟ್ ಅಲ್ಯೂಮಿನಿಯಂ ಕ್ಲೋರೈಡನ್ನು ಉತ್ಪತ್ತಿ ಮಾಡ್ತದೆ. ನಾವು 3ನೇ ಪ್ರಶ್ನೆಗೆ ಹಾಕ್ತೀವಿ. ಎ ಅಂದರೆ ಮತ್ತೆ ನಾವು ಹೇಳ್ತೀವಿ ಸಲ್ಫರ್. ನೀರಿನೊಂದಿಗೆ ವರ್ತಿಸಿದಾಗ ಕೆಂಪು ಲಿಟ್ಮಸ್ ಕಾಗದದ ಬಣ್ಣ ಬದಲಾಗುತ್ತದೆಯೇ? ನೋಡೋಣ, ವಾಪಸ್ ಬರೋಣ. ಸಲ್ಫರ್ ನೀರಿನಲ್ಲಿ ಕರಗಿದರೆ ಸಲ್ಫರಸ್ ಆಮ್ಲವನ್ನು ಉತ್ಪತ್ತಿ ಮಾಡುತ್ತದೆ. ಅಂದರೆ S+H2O = H2SO3 ಅನ್ನು ಉಂಟು ಮಾಡ್ತದೆ. ಇದು ಹೆಸರು ಸಲ್ಫರಸ್ ಆಕ್ಸೈಡನ್ನು ಕೊಡ್ತೈತಿ. ಈ ಸಲ್ಫರಸ್ ಆಕ್ಸೈಡು ಲಿಟ್ಮಸ್ ಕಾಗದ ಜೋಡಿ ಹೆಂಗೆ ವರ್ತಿಸ್ತೈತಿ ಅಂದರೆ ಸಲ್ಫರಸ್ ಆಕ್ಸೈಡ್ ಅಲೋಹೀಯ ಆಕ್ಸೈಡ್ಗಳು, ಆಮ್ಲೀಯ ಆಕ್ಸೈಡ್ಗಳು ನೀರಿನಲ್ಲಿ ಕರಗಿದ್ರೆ ಆಮ್ಲ ಆಗಿರ್ತವೆ. ಆಮ್ಲಗಳು ಯಾವಾಗಲೂ ನೀಲಿ ಲಿಟ್ಮಸನ್ನು ಕೆಂಪು ಮಾಡ್ತವೆ, ಕೆಂಪು ಲಿಟ್ಮಸನ್ನು ನೀಲಿ ಮಾಡೋದಿಲ್ಲ. ಸೊ ಹಾಗಾಗಿ ಇಲ್ಲಿ ಉತ್ತರ ಕೆಂಪು ಲಿಟ್ಮಸ್ ಕಾಗದ ಬಣ್ಣದಲ್ಲಿ ಯಾವುದೇ ಬದಲಾವಣೆ ಆಗೋದಿಲ್ಲ. ಸೊ ಯಾವುದೇ ಪ್ರಶ್ನೆಗಳನ್ನು ನಿಧಾನವಾಗಿ ಅರ್ಥ ಮಾಡ್ಕೊಂಡು ಬರೆದ್ರೆ ಈಸಿಯಾಗಿ ಎಲ್ಲ ಅಂಕಗಳನ್ನು ನಾವು ಪಡಿಬೋದು ಅಂತ ಹೇಳ್ತಾ ಈ ಪ್ರಶ್ನೆ ಇಲ್ಲಿಗೆ ಮುಕ್ತಾಯ ಆಗ್ತದೆ. ಎಲ್ಲರಿಗೂ ಧನ್ಯವಾದಗಳು.